ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಇವತ್ತು ಕರ್ನಾಟಕ ಅಕಾಡೆಮಿ ವತಿಯಿಂದ ಟಿಇಟಿ ಹಾಗೂ GPS ಗೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ 2014ರ ಒಂದು ಪ್ರಮುಖವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನಿಗೆ ಚರ್ಚೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಈಗಾಗಲೇ ಕೆಲವೇ ದಿನಗಳಲ್ಲಿ ಟಿಇಟಿ ಎಕ್ಸಾಮ್ ಏನಾಗ್ತದೆ ಹೇಳ್ರಿ ಅನೌನ್ಸ್ ಆಗಿದೆ. ಸೊ ನಡೀತಕ್ಕಂಥ ಚಾನ್ಸ್ ತುಂಬಾನೇ ಇದೆ ಸ್ನೇಹಿತರೆ. ಹಾಗಾಗಿ 2014 ಆಗಿರ್ಬೋದು, 2015 ಆಗಿರ್ಬೋದು, 2017 ಆಗಿರ್ಬೋದು, 2019 ಆಗಿರ್ಬೋದು. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನ ಒಂದೊಂದಾಗಿ ನಾವೇನ್ ಮಾಡೋಣ ಹೇಳ್ರಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ 2014ರ ಒಂದು ಗಣಿತಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಪ್ರಶ್ನೆಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ 30 ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಏನಾಗ್ತದಪ್ಪ ಅಂದ್ರ 20 ವಿಷಯಕ್ಕೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳು ಏನಾಗಿರ್ತಾವ್ರಿ ಬೋಧನಾಶಾಸ್ತ್ರ ಮೆಥಡಾಲಜಿಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ಒಂದೊಂದಾಗಿ ಏನ್ ಮಾಡೋಣ ಅಂದ್ರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಸೊ ಇದು ಕರ್ನಾಟಕ ಅಕಾಡೆಮಿ ವತಿಯಿಂದ ಸೊ ಇವತ್ತು 2014ರ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಸ್ನೇಹಿತರೆ. ಬನ್ನಿ ಯಾವ ರೀತಿಯ ಪ್ರಶ್ನೆಗಳು ಇದಾವೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದ್ದಾರೆ, 91ನೇ. ಯಾಕೆ ನಾ 91ನೇ ಬರ್ದೇನೆ ಅಂದ್ರೆ ಸ್ನೇಹಿತರೆ, ಸೊ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ 91 ಯಾಕೆ ಬರ್ದೇನೆ ಅಂದ್ರೆ ನಿಮ್ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ 1ರಿಂದ ಏನಾಗಿರ್ತದಪ್ಪ ಅಂದ್ರೆ ನೆನ್ಪಿಟ್ಕೊರಿ 1ರಿಂದ 30ರವರೆಗೆ. ಸೊ ಪ್ರಮುಖವಾಗಿ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತದೆ ಇರ್ತದೆ. ಜೊತೆಗೆ 31ರಿಂದ ಎಷ್ಟು 60ವರೆಗೆ ಏನಾಗಿರ್ತದೆ ಅಂದ್ರೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತದೆ. ನೆಕ್ಸ್ಟ್ 61ರಿಂದ ಸೊ 90ವರೆಗೆ ಏನಾಗಿರ್ತದೆ ಹೇಳ್ರಿ ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಇರ್ತದೆ ಅಥವಾ ಪ್ರಶ್ನೆಗಳು ಇರ್ತದೆ. ಇನ್ನು ಗಣಿತ ಅಭ್ಯರ್ಥಿಗಳಿಗೆ 91ರಿಂದ 120ವರೆಗೆ ಏನಾಗಿರ್ತದೆ ಹೇಳ್ರಿ ಮ್ಯಾಥ್ಸ್ ಇರ್ತದೆ. ಜೊತೆಗೆ 121ರಿಂದ 150ರವರೆಗೆ ಸೈನ್ಸ್ ಕ್ವಶನ್ಗಳು ಇರ್ತಾ ಇದಾವೆ ಸ್ನೇಹಿತರೆ. ಸೊ ನಿಮ್ಗೆ ಗೊತ್ತಿರಬೇಕು. ಸೊ ವೆರಿ ಇಂಪಾರ್ಟೆಂಟ್ ಆದಂತ ಕೆಲವೊಂದು ಪ್ರಶ್ನೆ ನಂಬರ್ಸ್ಗಳು ಸಹಿತ ನಮ್ಗೆ ಗೊತ್ತಿರಬೇಕು. ಸೊ ನಾವು ಗಣಿತ ಸ್ಟಾರ್ಟ್ ಆಗೋದು ಇಲ್ಲಿಂದಪ್ಪ ಆತರ. ಸೊ ಪ್ರಮುಖವಾಗಿ ಇಲ್ಲಿಂದ ಹೇಳ್ರಿ 91ರಿಂದ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಸೊ ಯಾವ ರೀತಿಯ ಪ್ರಶ್ನೆಗಳನ್ನ ಬಿಡಿಸೋಣ. ಸೊ ಕೇಳಿದಂತ ಪ್ರಶ್ನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಡೋಣ ಬನ್ನಿ. ಓಕೆ, ಒಂದೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ 6ರ ಘಾತ 8 ನೋಡಿ, ಸಿಂಪಲ್ ಆಗಿದೆ. 6ರ ಘಾತ 8 ಇಂಟು 5ರ ಘಾತ 3 ಡಿವೈಡ್ ಬೈ ಏನಿದೆಪ್ಪ ಅಂದ್ರೆ 10ರ ಘಾತ 3 ನೆಕ್ಸ್ಟ್ 3ರ ಘಾತ 4. ಈ ರೀತಿಯ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. 2952 ಅದ ರೀ, 2592, 664, 12960 ಕರೆಕ್ಟಾ. ಸೊ ಆಪ್ಷನ್ಸ್ ಗಳು ಏನೇ ಇರಲಿ, ಸೊ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರಬೇಕು ಯಾವ ಅಧ್ಯಾಯದ ಮೇಲೆ ಈ ಒಂದು ಪ್ರಶ್ನೆ ಬಂದದಂದ್ರೆ ಸೊ ಪ್ರಮುಖವಾಗಿ ಯಾವ್ದು ಹೇಳ್ರಿ ಘಾತಾಂಕಗಳು ಅನ್ನೋದು ನಾವು ನೋಡ್ತೇವೆ. ಯಾವ್ದು ಘಾತಾಂಕಗಳು ಅನ್ನುವಂತ ಅಧ್ಯಾಯದ ಮೇಲೆ ಈ ಒಂದು ಪ್ರಶ್ನೆ ಏನಾಗಿದೆಪ್ಪ ಅಂದ್ರೆ ಬಂದಿದೆ. ಸೊ ಚಾಪ್ಟರ್ ಸಹಿತ ನಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆನಾ, ಸಿಂಪಲ್ ಆಗಿದೆ. ಘಾತಾಂಕ ನಿಯಮಗಳ ಬಗ್ಗೆ ನಮ್ಗೆ ಏನಾದ್ರು ಪರಿಚಯ ಇತ್ತಾರ ಸೊ ಆಟೋಮೆಟಿಕ್ ಆಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಬಿಡಿಸ್ಬೋದು. ಸಿಂಪಲ್ ಆದ್ರೆ ಇಲ್ಲ 6 ನೆಕ್ಸ್ಟ್ 5, 10, 3 ನಿಮ್ಗೆ ಗೊತ್ತಿರ್ಬೇಕು. ಈ ಒಂದು ಪ್ರಶ್ನೆಯನ್ನ ಬಿಡಿಸ್ಬೇಕಾದ್ರೆ ನಮಗ್ ಮೊದಲಿಗೆ ಏನ್ ಬರಬೇಕು ಅಂದ್ರ ಇಲ್ಲಿ ಕೆಲವೊಂದು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಬೇಕು. ಯಾವ ಸಂಖ್ಯೆಗಳ್ರಿ ಅವಿಭಾಜ್ಯ ಸಂಖ್ಯೆಗಳು ಸ್ನೇಹಿತರೆ. ಅಂದ್ರೆ ಏನಿದೆ ಅವಿಭಾಜ್ಯ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕೇವಲ 2 ಅಪವರ್ತನಗಳನ್ನ ಒಳಗೊಂಡಿರ್ತಾವೆ. ಕೇವಲ 2 ಅಪವರ್ತನಗಳು ಅಂದ್ರೆ ಆ ಮಗ್ಗೆಯಲ್ಲಿ ಅಂದ್ರೆ ಯಾವ ಸಂಖ್ಯೆ ಕೊಟ್ಟಿರ್ತಲ್ಲ ಆ ಸಂಖ್ಯೆಯ ಅದೇ ಮಗ್ಗೆಯಲ್ಲಿ ಮತ್ತು ಒಂದೊಂದು ಮಗ್ಗೆಯಲ್ಲಿ ಮಾತ್ರ ಏನಾಗಿರ್ತಪ್ಪ ಅಂದ್ರ ಆ ಒಂದು ಸಂಖ್ಯೆಯ ಭಾಗ ಹೋಗ್ತದೆ ಅನ್ನೋದು ನೋಡ್ತಾವೆ. ಈ ಉದಾಹರಣೆ 5, ಈ 5 ಅನ್ನೋದು ಒಂದೊಂದು ಮಗ್ಗೆಯಲ್ಲಿ ಮತ್ತು ಅದೇ ಸಂಖ್ಯೆ ಅಂದ್ರೆ ಯಾವುದು 5ರ ಮಗ್ಗೆಯಲ್ಲಿ ಮಾತ್ರ ಏನಾಗ್ತದೆ ಪೂರ್ಣವಾಗಿ ಭಾಗ ಹೋಗ್ತಾ ಇದೆ. ಸೊ ಈ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಮಗೇನಾಗಿರ್ಬೇಕಂದ್ರೆ ಪರಿಚಯ ಇರಲೇಬೇಕಾದ ಸ್ನೇಹಿತರೆ. ಓಕೆ, ಕ್ಲಿಯರ್ ಆಯ್ತಲ್ರಿ. ಸೊ ಇದೇನಪ್ಪಾ ಅಂದ್ರೆ ಪ್ರಮುಖವಾದಂತ ಒಂದು ಅವಿಭಾಜ್ಯ ಸಂಖ್ಯೆಗಳು ನಾವು ಪ್ರೈಮ್ ನಂಬರ್ಸ್ ಅಂತ ಕೈತಾವ. ಓಕೆ, ಇಲ್ಲಿ ಬರ್ರಿ, ಇಲ್ಲ 6 ಕ್ಲಿಯರ್. ಸೊ 6ರ ಘಾತ ಎಷ್ಟಿದೆ ಹೇಳ್ರಿ 8 ಇದೆ, 5ರ ಘಾತ 3 ಇದೆ, 10ರ ಘಾತ 3, 3ರ ಘಾತ 4. ಸೊ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ ನೋಡೋಣ ಸ್ನೇಹಿತರೆ. ಓಕೆ, ಬನ್ನಿ ಬಿಡಿಸೋಣ. ಆರರ ಘಾತ 8 ಇಂಟು 5ರ ಘಾತ 3 ಡಿವೈಡ್ ಬೈ 10ರ ಘಾತ 3 ಇಂಟು 3ರ ಘಾತ 4. ಕರೆಕ್ಟ್, ಸಿಂಪಲ್ ನೋಡ್ರಿ. 6 ಇದೆ, ನಾನು ಇಲ್ಲಿ ಕೆಲವೊಂದು ಅಂಶಗಳನ್ನ ಬರ್ತೇನೆ. ಈಗ 6ನೇ ಹೆಂಗಿದೆ ಬಿಡಿಸ್ಬೋದ್ರಿ. ಸೊ ಇದರ ಸರಳ ರೂಪವನ್ನು ತಗೋಣ. 6
ಅವಿಭಾಜ್ಯ ಸಂಖ್ಯೆಯ ಘಾತ ಒಂದಾಗಿ ಎರಡನ ಮ್ಯಾಗಿಲ್ ಎಷ್ಟು ಇದ್ರೆ ಮೂರ್ಲೆ ಮೂರ ಒಂದ್ಲೆ. ಸೊ ದೇರ್ ಫಾರ್ ಆರ್ ಈಕ್ವಲ್ ಏನಂತ ಬರೀಬಹುದು 2:1 ಇಂಟು 3:1 ಕರೆಕ್ಟಾ. ಓಕೆ ನೆಕ್ಸ್ಟ್ 5 ಅಂತೂ ಅವಿಭಾಜ್ಯ ಸಂಖ್ಯೆದ ಕ್ಲಿಯರ್. 10 ಇದ್ರೆ 10ನೇ ಯಾವ ರೀತಿ ಬರ್ಕೋಬೇಕು ಸಿಂಪಲ್ 2 5 5 ಒಂದೇ ಸಿಂಪಲ್. ಸೊ ದೇರ್ ಫಾರ್ 10 ಈಕ್ವಲ್ ಏನು ಬರೀಬಹುದು 2:1 ಇಂಟು 5:1 ಕರೆಕ್ಟ್. ನೆಕ್ಸ್ಟ್ 3 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ. ಓಕೆ ಸಿಂಪಲ್ ಆರ್ ಪ್ಲೇಸ್ ನಲ್ಲಿ ತುಂಬನ ಆರ್ ಪ್ಲೇಸ್ ನಲ್ಲಿ ಪ್ಲೇಸ್ ಅನ್ನ ತುಂಬನ ಅಂಕಿಗಳನ್ನ 2 ಇಂಟು 3 ಬ್ರಾಕೆಟ್ ರಷ್ಟು 8 ಇಂಟು 5 5 ನ ಘಾತ ಎಷ್ಟಿದೆ ರೆಸ್ಟು 3 ಡಿವೈಡ್ ಬೈ 10 10 ಅಂದ್ರೆ ಎಷ್ಟಿದೆ 2:1 ಇಂಟು 5:1 ಬ್ರಾಕೆಟ್ ರಷ್ಟು 8 3 ಇದೆ ಇಂಟು 3:8 4 ಸಿಂಪಲ್. ಓಕೆನಾ. ನೆಕ್ಸ್ಟ್ ಘಾತಾಂಕ ನಿಯಮ ಪ್ರಕಾರ ಇಂಟು ಆಗ್ತದೆ 2 ಘಾತ ಎಷ್ಟೈತ್ರಿ 8 ಆಯ್ತು ಇಂಟು 3 ಘಾತ 8 ಇಂಟು 5 ಘಾತ 3 ಡಿವೈಡ್ ಬೈ. ಸೊ ಇಲ್ಲಿ ಏನಾಗ್ತದೆ 2 ಘಾತ 1 ಇದೆ ಕರೆಕ್ಟಾ. ಇಲ್ಲಿ 2 ಘಾತ 1 ಇಂಟು 3 ಅಂದ್ರೆ ಏನಾಗ್ತದೆ 2 ಘಾತ 3 5 ಘಾತ 3 ಇಂಟು 3 ಘಾತ ಎಷ್ಟು ಹೇಳ್ರಿ 4 ಕ್ಲಿಯರ್. ಸಿಂಪಲ್ ಅದ ಸ್ನೇಹಿತರೆ. ಓಕೆ ಇನ್ನು ಇವೆಲ್ಲ ಛೇದ ಇದ್ದುದೆಲ್ಲ ಮೇಲೆ ಬಂದಂದ್ರೆ ಏನಾಗ್ತದೆ ಮೈನಸ್ ಆಗಿ ಬಿಡ್ತದ ನೋಡ್ರಿ. 2 ಘಾತ ಇಲ್ಲಿ 8 ಇದೆ ಇಲ್ಲಿ ಎಷ್ಟಿದೆ ಹೇಳ್ರಿ 3 ಇದೆ. ಓಕೆ ಗಮನಿಸ್ಬೇಕಿಲ್ಲ ನೀವು ಇಲ್ಲಿ 8 ಇದೆ ನೆನಪಿಟ್ಕೋರಿ. ಓಕೆ ಗಮನಿಸ್ಬೇಕಿಲ್ಲ ಪ್ರಶ್ನೆನ. ಓಕೆ ನಾವು ಈಗಾಗಲೇ ಸರಳ ರೂಪ ಹೋಗಿದ್ದೀರಿ ಸ್ವಲ್ಪ ಗಮನಿಸ್ಬೇಕಿದೆ. ಓಕೆ ಏನೈತೆ ಹೇಳ್ರಿ 6 ಘಾತ 8 ಇಂಟು 5 ಘಾತ 3 ಡಿವೈಡ್ ಬೈ ಏನಿದೆ ಅಂದ್ರೆ 10 ಘಾತ 3 3 ಘಾತ 4 ಇದೆ. ಓಕೆನಾ. ಸೊ ಇದನ್ನ ಹೆಂಗ್ ಬರ್ತದೆ ಹೇಳ್ರಿ 2 ಘಾತ ಎಷ್ಟಿತ್ತು 1 ನೆಕ್ಸ್ಟ್ 3 ಘಾತ 1 ಬ್ರಾಕೆಟ್ ರೆಸ್ಟ್ 8 ಇಂಟು 5 ಘಾತ 3 ಡಿವೈಡ್ ಬೈ ಏನ್ ಬರ್ತದ್ದು 10 ಹೆಂಗ್ ಬರ್ತದ್ರಿ 2 ಘಾತ 1 ಇಂಟು 5 ಘಾತ 1 ಬ್ರಾಕೆಟ್ ರೆಸ್ಟ್ 3 ಇಂಟು 3 ಘಾತ 4 ಈ ರೀತಿ ಸರಳ ಬಂದಿತ್ತು. ಓಕೆನಾ. ನೆಕ್ಸ್ಟ್ ಇಂಟು ಮಾಡಿದ್ರೆ ಏನಾಗ್ತದೆ 2 ಘಾತ 8 3 ಘಾತ 8 ಇಂಟು 5 ಘಾತ ಎಷ್ಟು ಹೇಳ್ರಿ 3 ಡಿವೈಡ್ ಬೈ 2 ಘಾತ ಎಷ್ಟು ಹೇಳ್ರಿ 3 ಬರ್ತಾ ಇದೆ 5 ಘಾತ ಎಷ್ಟು ಬರ್ತಾ ಇದೆ ಹೇಳ್ರಿ ಇಂಟು ಅದಾಗ 3 ಬರ್ತಾ ಇದೆ ಇಂಟು 3 ಘಾತ ಎಷ್ಟು ಹೇಳ್ರಿ 4. ಓಕೆ ಇವೆಲ್ಲ ಛೇದದ್ದು ಮೇಲೆ ಬಂದಾಗ ಏನಂತ ಹೇಳ್ರಿ ಮೈನಸ್ ಆಗ್ತಾ ಇದಾವೆ. 2 ಘಾತ 8 3 ಘಾತ 8 5 ಘಾತ ಎಷ್ಟಿದೆ 3 ಇಂಟು. ಸೊ ಇವು ಮೇಲೆ ಬಂದಾಗ ಏನಂತ ಹೇಳ್ರಿ 2 ಘಾತ 3 ಇಂಟು 5 ಘಾತ 3 ಇಂಟು 3 ಘಾತ 4. ಬಟ್ ಇವೆಲ್ಲ ಮೇಲೆ ಬಂದಂದ್ರೆ ಆಟೋಮೆಟಿಕ್ ಇವೆಲ್ಲ ಏನಂತ ಹೇಳ್ರಿ ಮೈನಸ್ ಆಗಿಬಿಡ್ತಾವ. ಇವೆಲ್ಲ ಏನಾಗಿಬಿಡ್ತಾವ ಮೈನಸ್ ನೋಡ್ರಿ 2 ಘಾತ 8 2 ಘಾತ 3 8 3 ಕಳೆದ್ರೆ ಎಷ್ಟು ಬರ್ತದೆ 2 ಘಾತ 5 ಇಂಟು 3 ಘಾತ 8 ಇದೆ 3 ಘಾತ ಮೈನಸ್ 4 ಇದೆ. ಸೊ ಹಾಗಾದ್ರೆ 3 ಘಾತ ಎಷ್ಟು ಬರ್ತದೆ ಪ್ಲಸ್ 4. ನೆಕ್ಸ್ಟ್ 5 ಘಾತ 3 ಇದೆ 5 ಘಾತ ಮೈನಸ್ 3 ಇದೆ ನೋಡ್ರಿ. ಇಲ್ಲಿ 5 ಘಾತ 3 ಇದೆ ಇಲ್ಲೂ 5 ಘಾತ 3 ಇದೆ. ಹಂಗಾರೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ 5 ಘಾತ 3 ಇಂಟು 5 ಘಾತ ಮೈನಸ್ 3 ಅಂದ್ರೆ ಆಟೋಮೆಟಿಕ್ 5 ಘಾತ ಏನಾಗ್ತದೆ 0 ಬರ್ತಾ ಇದೆ. 0 ಅಂದ್ರೆ ಎಷ್ಟು ಬರ್ತದೆ 1 ಬರ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ 2ನ 5 ಸಲ ಗುಣಾಕಾರ ಮಾಡೋಣ ಸ್ನೇಹಿತರೆ. 2ನ 5 ಸಲ ಗುಣಾಕಾರ ಮಾಡೋಣ 2 ಇಂಟು 2 ಇಂಟು 2 ಇಂಟು 2. ಓಕೆನಾ. ನೆಕ್ಸ್ಟ್ 3ನೇ 8 ಸಲ ಮಾಡ್ಬೇಕ್ರಿ 4 ಸಲ 3 ಇಂಟು 3 ಇಂಟು 3 ಇಂಟು 3. ಓಕೆನಾ. ಸೊ ಇದ್ರ ಆನ್ಸರ್ ಎಷ್ಟು ಆಗ್ತಾ ಇದೆ 2 ಇಡ್ಲಿ 4 4 ಇಡ್ಲಿ 8 8 ಇಡ್ಲಿ 16 ಇಡ್ಲಿ ಎಷ್ಟು ಇಡ್ರಿ 32 ಇಂಟು. ಸೊ ಇದ್ರ ಆನ್ಸರ್ ಎಷ್ಟು ಬರ್ತೈತಿ 3 3 9 9 3 27 27 3 ಎಷ್ಟು ಇಡ್ರಿ 81 ಸ್ನೇಹಿತರೆ. ಕರೆಕ್ಟಾ. ಸಿಂಪಲ್ ಆಗಿದ್ದಾರೆ ಏನು ಕನ್ಫ್ಯೂಸ್ ಮಾಡಬೇಡ. ಸೊ 32 ಗುಂಡ್ಲಿ ಎಷ್ಟು ಬರ್ಬೇಕೀಗ 81. ನೆಕ್ಸ್ಟ್ 1 2 2 1 3 3 ಪ್ಲಸ್ 8 2 16 8 3 24 1 25. ಸೊ 2 9 5 2 ಸ್ನೇಹಿತರೆ ಗಮನಿಸ್ರಿ ನಮ್ಮ ಆನ್ಸರ್ ಎಷ್ಟು ಬಂದದಪ್ಪ ಅಂದ್ರೆ 2592. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಆತರ 2952. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಆನ್ಸರ್ಗಳು ಅಲ್ಲೇ ಇರ್ತಾವು. ನಮಗೆ ಘಾತಾಂಕ ನಿಯಮಗಳ ಬಗ್ಗೆ ಏನಾಗಿರ್ಬೇಕು ಹೇಳ್ರಿ ಪರಿಚಯ ಇರಲೇಬೇಕಾಗ್ತದ ಸ್ನೇಹಿತರೆ.
ನೆನ್ಪಿಟ್ಕೊಳ್ಳಿ, ಘಾತಾಂಕ ನಿಯಮಗಳ ಬಗ್ಗೆ ನಮ್ಗೆ ಏನಾದ್ರು ಪರಿಚಯ ಇಲ್ಲ ಆಗಿತ್ತಂದ್ರ ಸೊ ನಾವು ಲೆಕ್ಕ ಬಿಡ್ಸಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ಘಾತಾಂಕ ನಿಯಮಗಳ ನಿಮ್ಗೆ ಗೊತ್ತಿರ್ಬೇಕು. ಏನ್ ಹೇಳ್ರಿ, ಏನ ಘಾತ ಎಂ ಇಂಟು ಏನ ಘಾತ ಎನ್ ಇರ್ತಂದ್ರೆ ಏನಾಗಿರ್ತೈತಿ ಹೇಳ್ರಿ, ಏನ ಘಾತ ಎಂ ಪ್ಲಸ್ ಎನ್ ಆಗಿರ್ತದ. ಇದು ಒಂದ್ ನಿಯಮ ಅಂತ ಹೇಳ್ತಾವ. ನೆಕ್ಸ್ಟ್ ಏನ ಘಾತ ಎಂ ಡಿವೈಡ್ ಬೈ ಏನ ಘಾತ ಎನ್ ಇತ್ತಂದ್ರೆ ಏನ್ ಹೇಳ್ರಿ, ಏನ ಘಾತ ಎಂ ಮೈನಸ್ ಎನ್ ಸ್ನೇಹಿತರೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ, ರೂಲ್ಸ್ ನಮ್ಗೆ ಗೊತ್ತಿರಲೇಬೇಕು. ಇನ್ನು ಏನ ಘಾತ ಎಂ ಬ್ರಕೆಟ್ ರೆಸ್ಟು ಎನ್ ಇತ್ತಂದ್ರೆ ಸೊ ಇದನ್ನ ಹೆಂಗ್ ಬರಿಬೋದು ನಾವು, ಏನ ಘಾತ ಎಂ ಎನ್ ಬರಿಬೋದು. ಸೊ ಇದೊಂದು ರೂಲ್ಸ್ ಅಂತ ಹೇಳ್ತಾವ. ನೆಕ್ಸ್ಟ್ ಏನ ಘಾತ ಎ ಡಿವೈಡ್ ಬೈ ಬಿ ರೆಸ್ಟು ಎಂ ಇತ್ತಂದ್ರೆ ಸೊ ಇದ್ರ ಆನ್ಸರ್ ಏನಾಗ್ತದೆ, ಏನ ಘಾತ ಎಂ ಡಿವೈಡ್ ಬೈ ಬಿ ನ ಘಾತ ಏನಾಗಿರ್ತೈತೆ ಹೇಳ್ರಿ, ಎಂ ಆಗಿರ್ತದೆ. ಸೊ ಇದು ಒಂದು ಏನಪ್ಪಾ ಅಂದ್ರೆ ರೂಲ್ಸ್ ಅನ್ನೋದು ನೋಡ್ತಾವ್. ಅಥವಾ ಇನ್ನೊಂದು ರೂಲ್ಸ್ ಇದೆ ಸ್ನೇಹಿತರೆ, ಎ ಇಂಟು ಬಿ ಬ್ರಕೆಟ್ ರೆಸ್ಟು ಎಂ ಇತ್ತಂದ್ರೆ ಸೊ ಇದ್ರ ಆನ್ಸರ್ ಏನಾಗಿರ್ತದೆ, ಏನ ಘಾತ ಎಂ ಇಂಟು ಬಿ ನ ಘಾತ ಎಂ. ಕ್ಲಿಯರ್ ಸ್ನೇಹಿತರೆ. ಸೊ ಇದು ರೂಲ್ಸ್ ಗೊತ್ತಿರಬೇಕು. ಜೊತೆಗೆ ಏನ ಘಾತ 0 ಇತ್ತಂದ್ರೆ ಇದ್ರ ಬೆಲೆ ಎಷ್ಟು ಇರ್ತೈತೆ ಹೇಳ್ರಿ, 1 ಇರ್ತದ. ಸೊ ಇದು ಸಹಿತ ನಮಗೆ ಏನಾಗಿರ್ಬೇಕು ಹೇಳ್ರಿ, ಪರಿಚಯ ಇರಲೇಬೇಕು. ಸೊ ಘಾತಾಂಕ ಪಾಠ ಬಹಳಷ್ಟು ಇಂಪಾರ್ಟೆಂಟ್. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅನ್ನೋದು ನೋಡೋಣ. ಓಕೆ, 92ನೇ ಪ್ರಶ್ನೆ ಇದ್ದಾರೆ, ಗಮನಿಸೋಣ. ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಓಕೆ, ಎರಡು ಸಂಖ್ಯೆಗಳ ವ್ಯತ್ಯಾಸವು 11 ಆಗಿದೆ. ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ ಹೇಳ್ರಿ, 11 ಆಗಿದೆ. ಬಹಳ ಇಂಪಾರ್ಟೆಂಟ್. ಸಂಖ್ಯೆಗಳ ಮೊತ್ತದ ಸಂಖ್ಯೆಗಳ ಮೊತ್ತದ 5ನೇ ಒಂದು ಭಾಗವು 9 ಆದ್ರೆ, 5ನೇ ಒಂದು ಭಾಗ ಅಂದ್ರೆ 1/5, ಅದ್ರ ಬೆಲೆ ಎಷ್ಟು ಹೇಳ್ರಿ, 9 ಆದ್ರೆ ಆ ಎರಡು ಸಂಖ್ಯೆಗಳು ಯಾವ ಅನ್ನೋದು ಏನ್ ಮಾಡಂತ ಹೇಳ್ರಿ, ಕಂಡುಹಿಡಿಯಿರಿ ಅಂತ ಹೇಳ. ಸಿಂಪಲ್ ಅದ. ಹಂಗಾದ್ರೆ ಯಾವ ಪಾಠದಲ್ಲಿ ಬರ್ತದಪ್ಪ ಅಂದ್ರೆ ವಿಶೇಷವಾಗಿ ನಮ್ಗೊಂದು ಪಾಠದ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅಂತ ಪಾಠ ಇದೆ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಸ್ನೇಹಿತರೆ. ಆ ಒಂದು ಅಧ್ಯಾಯದಲ್ಲಿ ಏನಾಗ್ತದೆ ಹೇಳ್ರಿ, ಈ ಒಂದು ಪಾಯಿಂಟ್ ಬರ್ತದೆ. ಡೆಫಿನೆಟ್ಲಿ ನೆನ್ಪಿಟ್ಕೋರಿ. ಈ ಬಾರಿಯೂ ಸಹಿತ ಇದೇ ಚಾಪ್ಟರ್ ಮೇಲೆ 1 ಅಥವಾ 2 ಅಂಕ ಟಿಇಟಿಲಿ ಪಕ್ಕ ಏನಾಗ್ತದೆ ಹೇಳ್ರಿ, ಬಂದೇ ಬರ್ತಾ ಇದೆ. ಸೊ ಬನ್ನಿ, ಸಿಂಪಲ್ ಆಗಿದೆ. ಎರಡು ಸಂಖ್ಯೆಗಳು, ಆ ಸಂಖ್ಯೆಗಳು ಏನಾಗಿರ್ಲಿ, ಒಂದು ಎಕ್ಸ್ ಆಗಿರ್ಲಿ, ಇನ್ನೊಂದು ಏನಾಗಿರ್ಲಿ, ವಾಯ್ ಆಗಿರ್ಲಿ. ಓಕೆನಾ, ಒಂದು ಎಕ್ಸ್ ಆಗಿರ್ಲಿ, ಇನ್ನೊಂದು ವಾಯ್ ಆಗಿರ್ಲಿ. ನೆಕ್ಸ್ಟ್ ಆ ಸಂಖ್ಯೆಗಳ ಮೊತ್ತದ ಅಂದ್ರೆ ಯಾವ, ಎಕ್ಸ್ ಮತ್ತು ವಾಯ್. ನೋಡ್ರಿ, ಒಂದೇ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಏನು, ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎಷ್ಟು ಬಿಟ್ಟರೆ 11. ದಿಸ್ ಇಸ್ ದ ಫಸ್ಟ್ ಇಕ್ವೇಶನ್. ಕರೆಕ್ಟ್ ರೀ. ನೆಕ್ಸ್ಟ್ ಎರಡನೇದು ಆ ಸಂಖ್ಯೆಗಳ ಮೊತ್ತದ ಅಂದ್ರೆ ಏನ್ ಹೇಳ್ರಿ, ಎಕ್ಸ್ ಪ್ಲಸ್ ವಾಯ್ ಮೊತ್ತ ಐತ್ರಿ. ಮೊತ್ತದ 1ನೇ ಇದು ಭಾಗ ಅಂದ್ರೆ ಡಿವೈಡ್ ಬೈ 5 ಈಕ್ವಲ್ ಟು ಎಷ್ಟು ಬಿಟ್ಟಿದ್ದಾರೆ ಹೇಳ್ರಿ, 9 ಕೊಟ್ಟಿದ್ದಾರೆ. ಮೊತ್ತದ 5ನೇ ಒಂದು ಭಾಗ ಎಷ್ಟದಪ್ಪ ಅಂದ್ರೆ 9. ಸಿಂಪಲ್ ಇದು ಸಮೀಕರಣ ಕರೆಕ್ಟ್ ಮಾಡ್ಕೊಂಡ್ರೆ 5 ಕಡೆ ಹೋದ್ರೆ ಏನಾಗ್ತದೆ, ಇಂಟು ಆಗ್ತದೆ. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 9 5 ಎಷ್ಟು ಹೇಳ್ರಿ, 45. ಸೊ ದಿಸ್ ಇಸ್ ದ ಸೆಕೆಂಡ್ ಇಕ್ವೇಶನ್. ಒಂದು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 11, ಇನ್ನೊಂದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಬರ್ತಿದ್ರಿ, 45 ಬಂತು. ಕರೆಕ್ಟ್ ಸ್ನೇಹಿತರ. ಎಕ್ಸಾಮ್ ದಾಗ ವೆರಿ ಇಂಪಾರ್ಟೆಂಟ್. ಈ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಮೇಲೆ ಒಂದು ಪ್ರಶ್ನೆ ಏನಾಗ್ತದೆ ಹೇಳ್ರಿ, ಬಂದೇ ಬರ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಕ್ಲಿಯರ್ ಆಯ್ತಲ್ರಿ. ಸೊ ಇದು ನೋಡಿ, ಈ ಒಂದು ಸಮೀಕರಣಗಳನ್ನ ನಮಗೆ ಬರ್ಬೇಕು. ಅಂದಾಗ ನಾವೇನ್ ಮಾಡ್ಬೋದು, ಆ ಎರಡು ಸಂಖ್ಯೆಯನ್ನು ಏನ್ ಮಾಡ್ಬೋದು ಹೇಳ್ರಿ, ಕಂಡುಹಿಡಿಬಹುದು. ಸೊ ಸಿಂಪಲ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನಮಗೆ ಬಿಡ್ಸಕ್ ಹತ್ತಂಗಿಲ್ಲ. ಕೆಲವೊಮ್ಮೆ ಏನ್ ಮಾಡ್ಬೋದು, ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ರೂಲ್ಸ್ ಅಂತೂ ಫೈನಲ್ ಆಗ್ಯದ. ನೋಡ್ರಿ, ಇಲ್ಲೇ ಬೆಲೆಗಳು 31 20 ಕೂಡಿಸಿದ್ರೆ ಎಷ್ಟು ಐತ್ರಿ, 31 20 51 ಐತಿ. ಹಂಗಾರೆ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಷ್ಟಿದೆ, 45. ಹಂಗಾರೆ ಉತ್ತರ ನಾವೇನ್ ಹೇಳ್ರಿ, ಬರೋದಿಲ್ಲ. ಸಿಂಪಲ್. ಇನ್ನು 39 ಮತ್ತೆ ಕೂಡಿಸಿದ್ರೆ ಎಷ್ಟೈತ್ರಿ, 49. ಸೊ ಇಲ್ಲ 45 ಅದ. ಸೊ ಇದು ಆನ್ಸರ್ ಬರೋದಿಲ್ಲ. ಇನ್ನು 29 18 ಕೂಡಿಸಿದ್ರೆ ಎಷ್ಟೈತಿ, 47 ಆಯ್ತು. ಸೊ ಇದು ಆನ್ಸರ್ ಏನಾಗಿಲ್ಲ ಹೇಳ್ರಿ, ಬರಾಗಿಲ್ಲ. ಸೊ ಹಂಗಾರೆ 45 28 17 ಕೂಡಿಸಿದ್ರೆ ಎಷ್ಟೈತ್ರಿ, 45. ಸೊ ನಮ್ಮ ಆನ್ಸರ್ ಯಾವ್ದಪ್ಪ ಅದರ ಸ್ನೇಹಿತರೆ, ಯಾವ್ದು ಹೇಳ್ರಿ, 28 17. ಕರೆಕ್ಟ್. ಸೊ ಇದನ್ನ ಡೈರೆಕ್ಟ್ ಆಗಿ ಸಹಿತ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಗಳ ಮೂಲಕ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಬಹುದು. ಆದ್ರೆ ಇದನ್ನ ಕರೆಕ್ಟ್ ಇದೇ ರೀತಿ ಆನ್ಸರ್ ಬರ್ಬೇಕಾದ್ರೆ ನಾವು ಈ ಇಕ್ವೇಶನ್ ಗಳನ್ನ ಏನ್ ಮಾಡಬಹುದು ಹೇಳ್ರಿ, ಬಿಡಿಸಬಹುದು. ಒಂದು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 11, ಒಂದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 45. ಓಕೆನಾ. ಸೊ ಬಿಡಿಸಿ ನೋಡೋಣ ಸ್ನೇಹಿತರೆ. ಓಕೆ, ಬಿಡಿಸೋಣ ಸ್ನೇಹಿತರೆ. ಎಕ್ಸ್ ಮೈನಸ್ ವಾಯ್ ಇದೆ, ಎಕ್ಸ್ ಮೈನಸ್ ವಾಯ್ ಇದೆ. ಓಕೆ, ನೋಡ್ರಿ ಪ್ರಶ್ನೆ ನೋಡ್ರಿ. ಓಕೆ, ಒಂದೇ ನಿಮಿಷ. ಎಕ್ಸ್ ಮೈನಸ್ ನೋಡ್ರಿ, ಒಂದೇದು ಏನೈತಿ ಇಕ್ವೇಶನ್, ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 11, ಇನ್ನೊಂದು
ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಬಂದಿತ್ತು ಹೇಳ್ರಿ 45. ಸೊ ಎರಡು ಸೇಮ್ ಇರೋದ್ರಿಂದ ಇಕ್ವೇಶನ್ ಬಿಡಿಸಬಹುದು, ಚಿಹ್ನೆಗಳು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ, ಆಟೋಮೆಟಿಕ್ ವೈ ಕ್ಯಾನ್ಸಲ್ ಆಗ್ತಾ ಇದೆ. ಎಕ್ಸ್ ಎಕ್ಸ್ ಎಷ್ಟೈತ್ರಿ 2x. ಸೊ ಇವೆರಡು ಕೂಡಿಸೋದ್ರೆ ಎಷ್ಟಾಗ್ತದೆ 56 ಆಗ್ತಾ ಇದೆ. ಸೊ ನಮ್ಗೆ ವ್ಯಾಲ್ಯೂ ಬೇಕಾಗಿರೋದು ಯಾವ್ದು ಹೇಳ್ರಿ 56. ಎಕ್ಸ್ ಬೆಲೆ 56 ಡಿವೈಡೆಡ್ ಬೈ 2. ನೆಕ್ಸ್ಟ್ 2 1s 2 2s 2 8s. ಹಂಗಾರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ 28 ಬತ್ತು. ಸಿಂಪಲ್. ನೀವು ಯಾವ್ದಾದ್ರು ಒಂಥರ ತುಂಬ್ರಿ. ಒಂದೇ ಇಕ್ವೇಶನ್ ತುಂಬಿದಾಗ ಎಕ್ಸ್ ನ ಬೆಲೆ ಏನಾದ್ರು ಹೇಳ್ರಿ 28. ಆ 28ದಾಗ y ಬೆಲೆಯನ್ನ ಕಂಡುಹಿಡಿಯೋಣ. ಓಕೆನಾ. ಆ 11 ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತಾ ಇದೆ. ಈ y ಈ ಕಡೆ ಬಂದ್ರೆ ಏನಾಗ್ತದೆ ಪ್ಲಸ್ ಆಗ್ತಾ ಇದೆ. ಕರೆಕ್ಟಾ. 28ರ 11 ಕಳೆದ್ರೆ ಎಷ್ಟು ಬರುತ್ತೆ ಹೇಳ್ರಿ 17. ಎಷ್ಟು ಬರುತ್ತೆ ಹೇಳ್ರಿ 17. ಸೊ ಇದೇನಪ್ಪಾ ಅಂದ್ರ ಎದ್ರ ಬೆಲೆ ಹೇಳ್ರಿ y ನ ಬೆಲೆ. ಹಂಗಾರೆ ಇಂತ ನಾವು ನೋಡಿದ್ದು ಯಾವ ಹೇಳ್ರಿ 28 ಮತ್ತು 17 ಯಾವ ಬೆಲೆ ಅನ್ನೋದು ಕ್ಲಿಯರ್ ಆಯ್ತಲ್ರಿ. ಸೊ ಇವೇನಪ್ಪಾ ಅಂದ್ರ ಆಪ್ಷನ್ಸ್ ಗಳನ್ನ ಕರಿತದವು. ಸಿಂಪಲ್ ಅದಾವು. ಟ್ರಿಕ್ಸ್ ಗಳನ್ನ ಆರಾಮಾಗಿ ನಾವ್ ಏನ್ ಮಾಡಬಹುದು ಹೇಳ್ರಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, 93 ಪ್ರಶ್ನೆ ಇದೆ ಇವಾಗ. ಸೊ ಈ ಎರಡು ಪ್ರಶ್ನೆಗಳು ನಿಮ್ಗೆ ಏನದ ಅಂದ್ರೆ ಕ್ಲಿಯರ್ ಅದು. ಓಕೆ, ಪ್ರಶ್ನೆ ಯಾವ ರೀತಿ ಇದೆ ನೋಡ್ರಿ, ಕ್ಲಿಯರ್ ಆಗಿ ನೋಡ್ಕೊರಿ. ಪ್ರಶ್ನೆ ಏನದಪ್ಪ ಅಂದ್ರೆ 3ರಿಂದ ಭಾಗ ಹೋಗ್ತಕ್ಕಂತ ನೋಡ್ರಿ, 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ. 3ರಿಂದ ಎಲ್ಲ ಭಾಗ ಹೋಗ್ತಾವ್ರಿ. ಈಗ ಉದಾಹರಣೆ 3ರಿಂದ ಭಾಗ ಹೋಗುವವ್ರೆ 3 ಹೋಗ್ತಾ ಇದೆ, 6 ಹೋಗ್ತಾ ಇದೆ, 9 ಹೋಗ್ತಾ ಇದೆ, 12 ಹೋಗ್ತಾ ಇದೆ, 15 ಹೋಗ್ತಾ ಇದೆ, ಅದೇ ರೀತಿ ಹೋಗ್ತಾ ಇದೆ. ಕರೆಕ್ಟಾ ಸ್ನೇಹಿತರೆ. ಆದ್ರೆ ಪ್ರಶ್ನೆಯನ್ನ ಕ್ಲಿಯರ್ ಆಗಿ ನೋಡ್ಬೇಕಾಗ್ತದ. ಯಾಕಂದ್ರೆ ಕೆಲವೊಮ್ಮೆ ನಾವು ಕನ್ಫ್ಯೂಸ್ ಆಗಿ ನಾವು ಆರಾಮಾಗಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಆರಾಮ್ ಸಿಗ್ತಕ್ಕಂಥ ಉತ್ತರಗಳನ್ನು ಸಹಿತ ನಾವು ಬಿಡಬೇಕಾದಂತ ಚಾನ್ಸ್ ಬರ್ತದೆ. ಹಾಗಾಗಿ ಕೇರ್ಫುಲ್ ಆಗಿ ನಾವು ಏನ್ ಮಾಡ್ಬೇಕು ಹೇಳ್ರಿ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 3ರಿಂದ ಭಾಗವಾಗುವ ಎಲ್ಲಾ ಏನ್ ಹೇಳ್ರಿ 2 ಅಂಕಿಗಳ ಸಂಖ್ಯೆಗಳ ಮೊತ್ತಕ್ಕೆ ಇದಾರೆ ಸ್ನೇಹಿತರೆ. ನೋಡ್ರಿ, 3ರಿಂದ ಭಾಗವಾಗುವ ಎಲ್ಲಾ 2 ಅಂಕಿಗಳ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರೆ ಹಂಗಾರೆ 2 ಅಂಕಿ ಸಂಖ್ಯೆ ಇರಬೇಕು ಅಂತ ಅರ್ಥ ಕೊಡ್ತದ. ಹಂಗಾರೆ 1 ಅಂಕಿ, ಇದು 1 ಅಂಕಿ, ಇದು 1 ಅಂಕಿ. ಹಂಗಾರೆ 2ನೇ ಅಂಕಿ ಹೇಳಿದ್ರೆ 12 ಸ್ನೇಹಿತರೆ. ಹಾಗಾದ್ರೆ ನಮ್ದು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಹೇಳ್ರಿ 12. ಮೊತ್ತ ಅಂದ್ರೆ ಕೂಡಲೇ ಪ್ಲಸ್ ಬರೀಬೇಕು. ಓಕೆನಾ. 2ನೇ 15 ಪ್ಲಸ್ 18 ಪ್ಲಸ್ ಡ್ಯಾಶ್ 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 ಡ್ಯಾಶ್. ಇಲ್ಲಿ ತಕ್ಕರಿ 100 ಅನ್ನೋದು ಏನಾಗ್ತದ ಹೇಳ್ರಿ 3 ಅಂಕಿ. 100ಕ್ಕಿಂತ ಹಿಂದಿನ ಸಂಖ್ಯೆ ಯಾವ್ದು ಹೇಳ್ರಿ 99. ಹಂಗಾರೆ 99 3ರ ಮಗಿಲಿ ಹೋಗ್ತದೆ, ಎಸ್ ಹೋಗ್ತದೆ. ಹಾಗಾದ್ರೆ ಈ ಎಲ್ಲಾ ಅಂಕಿಗಳ ಒಟ್ಟು ಮೊತ್ತವನ್ನ ಏನ್ ಮಾಡೋದು ಹೇಳ್ರಿ ಕಂಡುಹಿಡಿಯಿರಿ ಅಂದರು. ಸೊ ಇದು ಯಾವ ಪಾಠ ಅಂತ ಸ್ನೇಹಿತರೆ, ಯಾವ ಪಾಠ ಹೇಳ್ರದ ಸಮಾಂತರ ಶ್ರೇಣಿ ಪಾಠ ಅಂತ ಕರೀತದ. ಶ್ರೇಣಿಗಳ ಮೇಲೆ ಈ ಬಾರಿ ಸಹಿತ ಒಂದು ಪ್ರಶ್ನೆ ಏನಾಗ್ತದೆ ಹೇಳ್ರಿ ಬಂದೇ ಬರ್ತಾ ಇದೆ. ಸೊ ಹಾಗಾಗಿ ಇದನ್ನು ಸಹಿತ ನೀವೇನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತದೆ. ಸಿಂಪಲ್ ಆಗಿದ್ದಾರೆ. ಶ್ರೇಣಿಗಳ ಮೂಲಕ ನಾವೇನ್ ಮಾಡ್ಬೋದು ಹೇಳ್ರಿ ಬಿಡಿಸಬಹುದು. ಮೊದಲ ಮತ್ತು ಕೊನೆಯ ಪದಗಳು ಕೊಟ್ಟಾಗ ತಿಳಿತಾ. ಹಂಗಾರೆ ಅದರಲ್ಲಿ ಪದಗಳು ಎಷ್ಟು ಕಂಡು ಹಿಡ್ಕೋಬೇಕಂದ್ರೆ ಒಟ್ಟು ಸಂಖ್ಯೆಗಳು ಎಷ್ಟು ಅದಾವು ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳನ್ನ ನಾವೇನ್ ಮಾಡ್ಕೋಬೇಕು ಮೊದಲ ಕಂಡು ಹಿಡ್ಕೋಬೇಕಾದ ಸ್ನೇಹಿತರೆ. ಸಿಂಪಲ್ ಅದರಿ. ಸೊ ಸೂತ್ರ ಏನಿದೆ ಹೇಳ್ರಿ an ಈಕ್ವಲ್ ಟು a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ. ಕರೆಕ್ಟಾ. ಸೊ ಇಲ್ಲಿ ಬೆಲೆಗಳನ್ನ ನಾವೇನ್ ಮಾಡ್ಕೋಬೇಕಾಗ್ತದೆ ಹೇಳ್ರಿ ಬರೆದುಕೊಳ್ಬೇಕಾಗ್ತದ್ರಿ. ಹಂಗಾರೆ ಏನ ಬೆಲೆ ಅಂದ್ರೆ ಯಾವ್ದ ಫಸ್ಟ್ ಎ ಎಷ್ಟ 12, ಡಿ ಅಂದ್ರೆ 2ನೇ ಪದದಲ್ಲಿ 1ನೇ ಪದ ಕಳಿಬೇಕು. 15ರ 12 ಕಳೆದ್ರೆ ಎಷ್ಟು ಬರ್ತದೆ 3. ಸೊ ಕೊನೆಯ ಪದ an ಎಷ್ಟು ಕೊಟ್ಟಿದ್ರು 99. n ಕಂಡುಹಿಡೋಣ 99 ಈಕ್ವಲ್ ಟು ಸೊ ಎ ಬೆಲೆ ಎಷ್ಟಿದೆ 12 ಪ್ಲಸ್ ಬ್ರಾಕೆಟ್ n ಅದೇ ರೀತಿ ಇಡೋಣ ಮೈನಸ್ 1 ಡಿ ಅಂದ್ರೆ ಎಷ್ಟಿದೆ 3. 99 ಈಕ್ವಲ್ ಟು 12 ಇಂಟು ಮಾಡಿದ್ರೆ ಏನಾಗ್ತದೆ 3n ಮೈನಸ್ 3. ಓಕೆನಾ. ಸೊ 99 ಈಕ್ವಲ್ ಟು 12ರ 3 ಕಳೆದ್ರೆ ಎಷ್ಟ್ರೆ 9 ಪ್ಲಸ್ ಏನ್ ಹೇಳ್ರೆ 3n. ಆ 9 ಈ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್ ಆಗ್ತಾ ಇದೆ. ಮೈನಸ್ 9 ಈಕ್ವಲ್ ಟು 3n. ಕರೆಕ್ಟಾ ಸ್ನೇಹಿತರೆ. ಹಾಗಾದ್ರೆ n ಈಕ್ವಲ್ ಟು ಏನ್ ಬರ್ತದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಬೀಳ್ತಾ ಇದೀನಿ. 99 9 ಕಳೆದ್ರೆ ಎಷ್ಟು ಬರ್ತದೆ 90 ಬತ್ತು. 90 ಡಿವೈಡ್ ಬೈ ಈ 3 ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತಾ ಇದೆ. ಸೊ ಡಿವೈಡ್ ಎಷ್ಟು ಹೇಳ್ರಿ 3. ಸೊ 3 ಒಂದೇ 3 ಮೂರಲೆ. ಹಂಗಾರೆ ಎಷ್ಟು ಸಂಖ್ಯೆಗಳು ಹೇಳ್ರಿ 30 ಸಂಖ್ಯೆಗಳು. ಎಷ್ಟು ಸಂಖ್ಯೆಗಳು 30. 12 15 18 21 24 27 30 ಹಿಂಗೆ ಎಷ್ಟದ ಟೋಟಲ್ 99ವರೆಗೆ 30 ಅದ ರೀ. ಸೊ ಆ 30 ಪದಗಳ ಮೊತ್ತವನ್ನ ಕಂಡುಹಿಡಿಯೋದು ಸಿಂಪಲ್ ಅದ ರೀ. ಸೊ ಕೊನೆಯ ಪದ ಮತ್ತು ಮೊದಲ ಪದ ಕೊಟ್ಟಾಗ ಆರಾಮಾಗಿ ನಾವೇನ್ ಮಾಡ್ಬೋದ್ರಿ ಬಿಡಿಸಬಹುದು. ಏನು ಸೂತ್ರ n/2 ಬ್ರಾಕೆಟ್ a ಪ್ಲಸ್ an ಅಥವಾ ಎಲ್ಲ ಅಂತ ಕರಿತಾವ ನಾವು. ಇದೊಂದು ಸೂತ್ರ ಇದೆ. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತವನ್ನ ಕಂಡುಹಿಡಿತಕ್ಕಂಥ ಸಮಾಂತರ ಶ್ರೇಣಿಯ ಸೂತ್ರ. n ಅಂದ್ರೆ ಎಷ್ಟಿದೆ 30 ಬಾಗ್ಲೆ 2. a ಅಂದ್ರೆ ಎಷ್ಟಿದೆ 12. an ಅಂದ್ರೆ ಎಷ್ಟಿದೆ 99.
ಓಕೆನಾ. ಇಲ್ಲಿ ಕ್ಯಾನ್ಸಲ್ ಮಾಡ್ರಿ, 2 ಒಂದಲೇ 2 15 ಆಮೇಲೆ ಎಷ್ಟು ಬಂತು 15 ಬ್ರಾಕೆಟ್ 99 10 ಕೊಡ್ಸಿರ 109 109 2 ಕೊಡ್ಸಿರ 101. ಸೊ ಗುಣಾಕಾರನ ಮಾಡೋಣ ಸ್ನೇಹಿತರೆ. 15 ಒಂದಲೇ ಎಷ್ಟು ಹೇಳ್ರಿ 15. ಸೊ 1 ಕೆಲ ಬರ್ತದೆ 15 ಸೊನ್ನೆ 1 15 ಒಂದಲೇ 15. ಸೊ ಆನ್ಸರ್ ಆಯ್ತಾ ನೋಡ್ರಿ ಇಲ್ಲಿ. ಸೊ ಕ್ಲಿಯರ್ ಆಗಿ ನೋಡ್ರಿ ನೋಡ್ರಿ 12 ಬರ್ತದ 15 18 ಎಲ್ಲರೂ ತಪ್ಪಾಗಿದೆ ನೋಡ್ರಿ. 12ರ 3 ಕಳೆದ್ರೆ ಎಷ್ಟು ಬಂತು 9 ಕರೆಕ್ಟ್ ಅದ ರೀ. 99ದಾಗ 9 ಕಳೆದ್ರೆ ಎಷ್ಟು ಬಂತು 90 ಬಂತು. n = 30 ಕರೆಕ್ಟ್ ಅದ ರೀ. ಸೊ ಎ ಅಂದ್ರೆ ಎಷ್ಟದ 12 99 ಸಾರಿ ಇಲ್ಲೇ ಬಂದದ್ರೆ ಇಲ್ಲಿ 111 ಬರ್ಬೇಕು. ಎಷ್ಟು ಬರ್ಬೇಕು ಹೇಳ್ರಿ 111 ಬರ್ಬೇಕು ಸ್ನೇಹಿತರೆ. ಯಾಕಂದ್ರೆ 12ರಾಗ 99 ಕೊಡ್ಸಿದ್ರೆ 111. ಸೊ ಆನ್ಸರ್ ನೆನ್ಪಿಟ್ಕೋರಿ 111 ಇಂಟು ಏನ್ ಹೇಳ್ರಿ 15 15 ಒಂದಲೇ ಎಷ್ಟು ಹೇಳ್ರಿ 15 15 ಒಂದಲೇ 15 1 16 15 ಒಂದಲೇ 15 1 16. ಸೊ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ 1665. ಸೊ ಫೈನಲ್ ಆನ್ಸರ್ ಯಾವ್ದು ಹೇಳ್ರಿ ನಮ್ದು 1665. ಸೊ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸೊ 12 99 111 ಬರ್ತಾ ಇದೆ. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ಸರಳವಾಗಿ ಆರಾಮಾಗಿ ಬಿಡಿಸೋದು ನೆನ್ಪಿಟ್ಕೋಗಿ ಪಕ್ಕ ಪಕ್ಕ ಪಕ್ಕ. ಈ ಬಾರಿ ಏನಾಗ್ತದೆ ಹೇಳ್ರಿ ಈ ಒಂದು ಅಧ್ಯಾಯದ ಮೇಲೆ, ಯಾವ ಅಧ್ಯಾಯ ಸಮಾಂತರ ಶ್ರೇಣಿ ಮೇಲೆ ಪಕ್ಕ 1 ಅಂಕ TET ಈ ಸಲ ಏನಾಗ್ತದೆ ಹೇಳ್ರಿ ಬಂದೇ ಬರ್ತಾ ಇದೆ ಸ್ನೇಹಿತರೆ. ಸೊ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಈ ಚಾಪ್ಟರ್ನ. ಓಕೆನಾ ಸ್ನೇಹಿತರೆ. ಎಸ್ ನೆಕ್ಸ್ಟ್ ಮುಂದಿನ ಕ್ವಶನ್ ಅನ್ನ ನೋಡೋಣ. ಓಕೆ 4ನೇ ಪ್ರಶ್ನೆ 94ನೇ ಪ್ರಶ್ನೆ ಏನದಪ್ಪ ಅಂದ್ರ ಸಂಖ್ಯೆಗಳೊಂದಿಗೆ ಆಟ. ಒಂದು ಪಾಠ ಇದೆ ಸ್ನೇಹಿತರೆ. ಯಾವ ಪಾಠ ಹೇಳ್ರಿ ಸಂಖ್ಯೆಗಳೊಂದಿಗೆ ಆಟ. ಸಂಖ್ಯೆಗಳೊಂದಿಗೆ ಆಟ ಅನ್ನುವಂತ ಚಾಪ್ಟರ್ ಇದೆ. ಆ ಚಾಪ್ಟರ್ದಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ ಸ್ನೇಹಿತರೆ. ಇಂಥವು ಪ್ರಶ್ನೆಗಳು ಬಂದ ನಾವ್ ಏನ್ ಮಾಡ್ಬೇಕು ಅಂದ್ರ ಅಲ್ಲೇ ಆಪ್ಷನ್ಸ್ ಗಳನ್ನ ಏನ್ ಮಾಡ್ಕೋಬೇಕು ಹೇಳ್ರಿ ಯೂಸ್ ಮಾಡ್ಕೋಬೇಕು. 1k ಇಂಟು 1k. ಸೊ ಉತ್ತರ ಮಾಡಿದಾಗ ಏನ್ ಬರ್ತದೆ k 2k ಅಂತ ಆಪ್ಷನ್ ಉತ್ತರ ಬರ್ತಾ ಇದೆ. ಹಂಗಾರ ಕೆ ಎಲ್ಲಿ ಇರಬೇಕಾದಂತ ಬೆಲೆ ಕೇಳಿದ್ರು. ಸೊ 1 ಹಾಕ್ತಾರ 2 ಹಾಕ್ತಾರ 3 ಹಾಕ್ತಾರ 4 ಹಾಕ್ತಾರ. ಸಿಂಪಲ್ ಆಗಿದ್ದಾರೆ. ಸೊ ನಿಮ್ಗೆ ಯಾವ್ದಾದ್ರು ಬೇಕಾದ ಒಂದು ಆಪ್ಷನ್ಸ್ ಇಲ್ಲಿ ತುಂಬಿಡೋದು ಇಲ್ಲಿ ಕೆ ಪ್ಲೇಸ್ ನಲ್ಲಿ. ಸೊ ಫಸ್ಟ್ ಯಾವ್ದಿದೆ 1 ಇದೆ 1 ತುಂಬನ ಕೆ ಜಾಗದಾಗ 1 ಮತ್ತು 1. ಸೊ ನೆಕ್ಸ್ಟ್ 11 11 121 ನೋಡ್ರಿ. ಇಲ್ಲಿಯೂ ಕೆ ಅಂದ್ರೆ 1 ತುಂಬಿದವು, ಇಲ್ಲಿಯೂ 1 ಬತ್ತು, ಇಲ್ಲಿ 1 ಬತ್ತು, ನಡುವೆ 2 ಇದೆ 2. ಸಿಂಪಲ್. ಸೊ ಕೆಲವೊಮ್ಮೆ ಏನತ್ತಪ್ಪ ಅಂದ್ರೆ ಅಲ್ಲೇ ಆಪ್ಷನ್ಸ್ ಗಳು ಇರ್ತಾವ. ಅವುಗಳನ್ನ ತಂದು ನಾವೇನ್ ಮಾಡೋದ್ರಿ ಆರಾಮಾಗಿ ಬಿಡಿಸಬಹುದು ಸ್ನೇಹಿತರೆ. ಸೊ ಸಂಖ್ಯೆಗಳೊಂದಿಗೆ ಆಟ 8ನೇ ತರಗತಿ ಹಳೆ ಟೆಕ್ಸ್ಟ್ ಬುಕ್ ನಲ್ಲಿ ಏನಪ್ಪಾ ಅಂದ್ರೆ ಮೊದಲ ಚಾಪ್ಟರ್ ಏನಪ್ಪಾ ಅಂದ್ರೆ ಇದೇ ಸಂಖ್ಯೆಗಳೊಂದಿಗೆ ಆಟ ಇದೆ. ಸೊ ನೆನ್ಪಿಟ್ಕೋರಿ ಸಂಖ್ಯೆಗಳ ಮೇಲೆ ಪ್ರತಿ ಬಾರಿ ಒಂದು ಪ್ರಶ್ನೆ ಏನಾಗ್ತದೆ ಹೇಳ್ರಿ ಬಂದೇ ಬರ್ತದೆ ಸ್ನೇಹಿತರೆ. ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಬಿಡಿಸಬಹುದು. ಸಂಖ್ಯೆಗಳು ಅನ್ನುವಂತ ಅಧ್ಯಾಯ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಕೆ 95ನೇ ಪ್ರಶ್ನೆ ಆಯ್ತದೆ. ಇದು ಸಹಿತ ಸಂಖ್ಯೆಗಳ ಮೇಲೇನೆ ಇದೆ ಸ್ನೇಹಿತರೆ. ಇದು ಸಹಿತ ಏನಾಗಿದೆ ಹೇಳ್ರಿ ಸಂಖ್ಯೆಗಳ ಮೇಲೆ ಆದಂತ ಒಂದು ಪ್ರಶ್ನೆ ಬಂದಂತ ಪ್ರಶ್ನೆ. ಓಕೆ ಪ್ರಶ್ನೆ ಏನಂದ್ರೆ n ಎಂಬುದು ಒಂದು ಧನ ಪೂರ್ಣಾಂಕವಾಗಿದೆ. ಧನ ಪೂರ್ಣಾಂಕ ಅಂದ್ರೆ ಪ್ಲಸ್ ಇಂಟೀಜರ್ ಅಂತ ಕರಿತದವು. ಸೊ ಇದು 3/4n ಮೈನಸ್ 4 ಹೇಳ್ರಿ 3n ಇದೆ. ಸೊ ಎಲ್ಲಾ ಸಂದರ್ಭಗಳಲ್ಲೂ ಸಹಿತ ಈ ಕೆಳಗಿನ ಯಾವುದರಿಂದ ಭಾಗ ಹೋಗ್ತಾ ಇದೆ ಅನ್ನೋಂತ ಪ್ರಶ್ನೆ ಇದೆ. ಕರೆಕ್ಟ್. ಓಕೆ 1ನೇ ಆಪ್ಷನ್ 7 ಇದೆ ರೀ, 17 ಇದೆ, 18 ಇದೆ, 19 ಇದೆ. ಇದು ಸಹಿತ ಏನಾಗಿದೆಪ್ಪ ಅಂದ್ರ ಪ್ರಮುಖವಾಗಿ ಸಂಖ್ಯೆಗಳ ಮೇಲೆ ಬಂದಂತ ಒಂದು ಪ್ರಶ್ನೆ ಸ್ನೇಹಿತರೆ. ನೋಡ್ರಿ ಇನ್ಕ ಸಂಖ್ಯೆಗಳು 1 ಇದೆ 2 ಪ್ರಶ್ನೆಗಳು ಬಂದವು. ಹಾಗಾಗಿ ಸಂಖ್ಯೆಗಳು ಅನ್ನುವಂತ ಪಾಠ ಬಹಳಷ್ಟು ಇಂಪಾರ್ಟೆಂಟ್ TET ಗೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಇದು 3h ಇದೆ ಹೇಳ್ರಿ 3/4n ಮೈನಸ್ 4/3n. ಹಾಗಾದ್ರೆ ಇದು ಎಲ್ಲಾ ಸಂದರ್ಭಗಳಲ್ಲಿಯೂ ಕೆಳಗಿನ ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇದೆ ಅಂತ ಕೇಳಿದಾರೆ ಸ್ನೇಹಿತರೆ. ಸಿಂಪಲ್ ಆಗಿದೆ. ನಮ್ಗೆ ಇಂಥ ಒಂದು ಪ್ರಶ್ನೆಗಳು ಬಂದಾಗ ಎನ್ ಪ್ಲೇಸ್ ನಲ್ಲಿ ಒಂದು 0 ಅಥವಾ 1. ಸೊ ಈ ರೀತಿ ಬೆಲೆಗಳನ್ನ ತುಂಬಿದಾಗ ನಮ್ಗೆ ಏನತ್ತಪ್ಪ ಅಂದ್ರ ಈ ಯಾವುದರಿಂದ ಭಾಗ ಹೋಗ್ತೈತಿ ಆ ಬಾಧ್ಯತೆ ನಿಯಮ ಬಗ್ಗೆ ನಮ್ಗೆ ಏನಾಗ್ತದೆ ಹೇಳ್ರಿ ಐಡಿಯಾ ಬರ್ತಾ ಇದೆ. ನಾನು ಸಿಂಪಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ n = ಏನ್ ಮಾಡ್ತೇನೆ ಹೇಳ್ರಿ 1 ತುಂಬ್ತಾ ಇದ್ದೇನೆ. ಸೊ 1 ತುಂಬೋದ್ರಿಂದ ನಮಗೆ ಸ್ಪಷ್ಟವಾದಂತ ಉತ್ತರ ಸಿಗ್ತಾ ಇದೆ. ಅಂದ್ರೆ ಈ ಒಂದು ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತಿತ್ತು ಅನ್ನೋ ಕ್ಲಿಯರ್ ಐಡಿಯಾ ಯಾವ್ದು ಕೊಡ್ತದೆ ಹೇಳ್ರಿ n = 1 ತುಂಬಿದಾಗ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ 4 × 1 ಮೈನಸ್ 4/3 × 1 ಕ್ಲಿಯರ್. ಓಕೆ 3 ಐತಲ್ರಿ 4 × 1 ಅಂದ್ರೆ 4 ಆಯ್ತು, ಮೈನಸ್ 4 3 × 1 ಅಂದ್ರೆ 3 ಆಯ್ತು. ಸೊ 3/4 3ಅನ್ನ 4 ಸಲ ಗುಣಾಕಾರ ಮಾಡಿದಾಗ ಎಷ್ಟು 4 ಬಾರಿ ಗುಣಾಕಾರ ಮಾಡಿದಾಗ 3 3 9 9 3 27 27 3 81 ಮೈನಸ್ 4ನ್ನ 3 ಸಲ ಗುಣಾಕಾರ ಮಾಡಿದಾಗ 4 4 16 16 64 ಸ್ನೇಹಿತರೆ. ಸೊ 2 ಮೈನಸ್ ಮಾಡಿದಾಗ ಎಷ್ಟು ಬರ್ತದೆ ಹೇಳ್ರಿ 81 64 ಕಳೆನ. ಸೊ ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ 81 64 ಕಳೆದ್ರೆ ಎಷ್ಟು ಬಂತು
ಎಸ್ ವೆರಿ ಗುಡ್ ಸ್ನೇಹಿತರೆ, ಎಷ್ಟು ಬರ್ತಾ ಇದೆ ಅಂದ್ರೆ 17 ಬರ್ತಾ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಅಂದ್ರೆ 17. ಈ ಒಂದು ಯಾವುದು 3⁴n - 4⁴n ಅನ್ನುವಂತ ಒಂದು ಸಂಖ್ಯೆ ಇದಲ್ಲ, ಆ ಸಂಖ್ಯೆ ಎಲ್ಲಾ ಸಂದರ್ಭದಾಗ ಯಾವ್ದ್ರಿಂದ ಭಾಗ ಹೋಗ್ತದೆ ಅಂದ್ರೆ 17ರಿಂದ ಪೂರ್ಣವಾಗಿ ಏನಾಗ್ತದೆ ಅಂದ್ರೆ ಭಾಗ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಸಂಖ್ಯೆಗಳು ಅನ್ನುವಂತ ಪಾಠ ಸಹಿತ ನಮಗೆ ಏನಂದ್ರೆ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಚಾಪ್ಟರ್ ಅಂತ ನಾವು ಕರೀತಾರೆ ಸ್ನೇಹಿತರೆ. ಕ್ಲಿಯರ್ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 96 ದ ಸ್ನೇಹಿತರೆ, ಸಿಂಪಲ್ ಪ್ರಶ್ನೆ ಇದೆ. ಸೊ ಆರಾಮಾಗಿ ನಾವೇನ್ ಮಾಡೋದು ಅಂದ್ರೆ ಬಿಡಿಸೋದು. ಒಬ್ಬ ಅಂಗಡಿ ವರ್ತಕನು 8 ಟನ್, ಟನ್ ಅಂದ್ರೆ ಏನ್ ಹೇಳ್ರಿ, ಒಂದು ಟನ್ನಿಗೆ ಎಷ್ಟು ಕೆಜಿ, 1000 ಕೆಜಿ ಅಂತ ನಾವು ಕರಿತಾ ಇದ್ದಾರೆ. ಓಕೆನಾ? 8 ಟನ್ ಗೋಧಿಯನ್ನ ಖರೀದಿಸಿ ಅದರಲ್ಲಿ 4.7 ಗೋಧಿಯನ್ನ ಮಾರುತ್ತಾನೆ. ಈಗ ಅವನ ಬಳಿ ಉಳಿದಿರುವಂತ ಗೋಧಿಯ ಪ್ರಮಾಣ. ಸಿಂಪಲ್ ಆದಂತ ಪ್ರಶ್ನೆ, 5ನೇ ತರಗತಿಯಲ್ಲಿ ಬರ್ತಕ್ಕಂತ ಒಂದು ಗುಣಾಕಾರ ಪಾಠದ ಲೆಕ್ಕದ ಪ್ರಶ್ನೆ ಇದೆ ಸ್ನೇಹಿತರೆ. ಸಿಂಪಲ್ ಆಗಿದೆ. ಒಟ್ಟು ಟನ್ ಎಷ್ಟು ಹೇಳ್ರಿ, 8 ಟನ್. ಕರೆಕ್ಟ್ ರೀ? 8 ಟನ್. ಇಲ್ಲ ಆಪ್ಷನ್ಸ್ ಅದಾಗ ಏನ್ ಕೊಟ್ಟಿದ್ದಾರೆ ಹೇಳ್ರಿ, ಕೆಜಿದಾಗ ಕೊಟ್ಟಿದ್ದಾರೆ. 330, 3300, 33,000, 33 ಕೆಜಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ 8 ಟನ್ ಅನ್ನ ನಾವ್ ಏನ್ ಮಾಡೋಣ ಹೇಳ್ರಿ, ಕೆಜಿದಾಗ ಕನ್ವರ್ಟ್ ಮಾಡ್ಕೊಂಡ ಸ್ನೇಹಿತರೆ. ಕೆಜಿ ಅಂದ್ರೆ ಎಷ್ಟು ಬರ್ತೈತಿ ಹೇಳ್ರಿ, 8,000 ಕಿಲೋ. ಎಷ್ಟು ಕಿಲೋ ಹೇಳ್ರಿ, 8,000 ಕಿಲೋ. 8,000 ಕಿಲೋ 8 ಟನ್ ಅಂದ್ರೆ ಏನ್ ಹೇಳ್ರಿ, 8,000. ಹಂಗಾರೆ ಒಂದೇ ಇದು ಆಪ್ಷನ್ ಏನೈತಿ, ಕ್ಯಾನ್ಸಲ್ ಆಯ್ತು. ಯಾಕೆ ಕ್ಯಾನ್ಸಲ್ ಆಯ್ತು ಹೇಳ್ರಿ, 33,000. ಹಂಗಾರೆ ಇರೋದೇ 2,000. ಇದು ಆಪ್ಷನ್ಸ್ ಏನಿತ್ತು ಕ್ಯಾನ್ಸಲ್ ಆಯ್ತು. ನೋಡ್ರಿ, ಈ ರೀತಿ ಆಪ್ಷನ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಉತ್ತರ ಅನ್ಕೊಂಡ್ರೆ ದಂಡಿ ಬಿಡ್ಬೇಕು. ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಎಷ್ಟು ಪ್ರಮಾಣ ಮಾರ್ತಾ ಇದಾರೆ? 4.7 ಟನ್ ರಷ್ಟು ಏನ್ ಮಾಡ್ತಾ ಇದ್ರೆ ಗೋಧಿ ಮಾರ್ತಾ ಇದ್ದಾನೆ. 4.7 ಅಂದ್ರೆ ಎಷ್ಟು ಹೇಳ್ರೆ, 4,700 ಕೆಜಿ ಆಗ್ತದೆ. ಸೊ ಮಾರಿದಾಗ ಉಳಿದ ಪ್ರಮಾಣ ಅಂದ್ರೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕಾಗ್ತದೆ. ಸಿಂಪಲ್ 0, 0, 10 7 ಹೋದ್ರೆ 3, 8 5 ಹೋದ್ರೆ 3. ಸೊ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ 3,300 ಕೆಜಿ ಏನಾಗ್ತದೆ ಅಂದ್ರೆ ಅವನಲ್ಲಿ ಉಳಿತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು, 3,300 ಕೆಜಿ. ಇದು ಸಹಿತ ಏನ್ರಿ, ಸಂಖ್ಯೆಗಳ ಮೇಲಿನ ಮೂಲಭೂತ ಕ್ರಿಯೆಗಳು ಅನ್ನುವಂತ ಚಾಪ್ಟರ್ ಆ ಚಾಪ್ಟರ್ ಮೇಲೆ ಬಂದಂತ ಒಂದು ಪ್ರಶ್ನೆ. ಏನ್ಬಿಡ್ಬೋದು, ಪ್ರತಿ ಬಾರಿ ಬರ್ತಾ ಇದೆ ಸಂಖ್ಯೆಗಳ ಮೇಲೆ. ಅದು ಸಂಕಲನ ಆಗಿರ್ಬೋದು, ಅಥವಾ ಭಾಗಾಕಾರ ಆಗಿರ್ಬೋದು, ಅಥವಾ ಗುಣಾಕಾರ ಆಗಿರ್ಬೋದು, ಅಥವಾ ವ್ಯವಕಲನ ಆಗಿರ್ಬೋದು. ಇವುಗಳ ಮೇಲೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಬರ್ತಕ್ಕಂಥ ಚಾನ್ಸ್ ತುಂಬಾನೇ ಇರ್ತಾ ಇದೆ. ಸೊ ಹಾಗಾಗಿ ಇಂಥ ಈಜಿ ಕ್ವಶನ್ ಗಳನ್ನ ನಾವು ಯಾವತ್ತೇನ್ ಮಾಡಬಾರ್ದು, ಮಿಸ್ ಮಾಡಬಾರ್ದು ಸ್ನೇಹಿತರೆ. ಕ್ಲಿಯರ್ ಆದ್ರೆ ಎಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 97 ಇದೆ. ಈ 97 ಪ್ರಶ್ನೆಯಲ್ಲಿ ಯಾವ ರೀತಿ ಬರ್ತಾ ಇದೆ ನೋಡೋಣ. ಓಕೆ, 2 ಸಂಖ್ಯೆಗಳ ಮೊಸ, ವೆರಿ ಇಂಪಾರ್ಟೆಂಟ್ ರೀ. ಪ್ರತಿ ಬಾರಿ ಮೊಸ ಲಸ ಮೇಲೆ ಸಹಿತ ಒಂದು ಕ್ವಶನ್ ಬಂದೇ ಬರ್ತಾ ಇದೆ. ಮೊಸ ಎಷ್ಟು ಬಿಟ್ಟಿದ್ದಾರೆ, 34. ನೆಕ್ಸ್ಟ್ ಅವುಗಳ ಲಸ ಎಷ್ಟಿದಪ್ಪ ಅಂದ್ರೆ 4,284 ಇದೆ. ಹಾಗಾದ್ರೆ ಅದರಲ್ಲಿ ಒಂದು ಸಂಖ್ಯೆ ಎಷ್ಟಿದಪ್ಪ ಅಂದ್ರೆ 204 ಇದೆ ರೀ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಯಾವ್ದು ಕೇಳಿದ್ರು, ಆಪ್ಷನ್ಸ್ 704 ಇದೆ ರೀ, 714, 724, 754 ಇದೆ. ಸಿಂಪಲ್ ಅದ. ಮಸ ಮತ್ತು ಲಸ ಕೊಟ್ಟಾಗ ಅವುಗಳ ನಡುವಿನ ಸಂಬಂಧ ನಮ್ಗೆ ಗೊತ್ತಿರಬೇಕು. ಏನ್ ಸಂಬಂಧ ಇದಪ್ಪ ಅಂದ್ರ, 2 ಸಂಖ್ಯೆಗಳು ಕೊಟ್ಟಿರ್ತಾರೋ ಆ ಸಂಖ್ಯೆಗಳ ಗುಣಲಬ್ಧವು ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ನೆನ್ಪಿಟ್ಕೋರಿ, 2 ಸಂಖ್ಯೆಗಳ ಗುಣಲಬ್ಧವು ಕೊಟ್ಟಂತ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ ಅಂದ್ರೆ ಸಮನಾಗಿರ್ತದೆ. ಈ ರೂಲ್ಸ್ ನಿಮ್ಗೆ ಗೊತ್ತಾಯ್ತಾರ, ಆರಾಮಾಗಿ ಬಿಡಿಸಬಹುದು. ನೋಡ್ಲ, 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಎಷ್ಟು, 204. ಅಂದ್ರೆ ಎ ಕೊಟ್ಟಿದಾರೆ ಬರ್ಕೋಣ, ಎ = 204. ಬಿ ಕೊಟ್ಟಿಲ್ಲ, ಅದನ್ನ ಕಂಡಿಡೋಣ. ಓಕೆನಾ ಸ್ನೇಹಿತರೆ? ಮಸ ಎಷ್ಟು ಕೊಟ್ಟಿದ್ದಾರೆ, 34. ಲಸ ಎಷ್ಟಿದ್ದಾರೆ, 4,284. ಓಕೆ, ನಮಗ್ ಬೇಕಾಗಿರೋದು ಬಿ. ಅಲ್ಲೇ ಹೇಳ್ರಿ, 204 ಈ ಕಡೆ ಬಂದ್ರೆ ಏನಾಗ್ತದೆ, 34 × 428 4 / 204. ಸೊ ಇಲ್ಲೇನಪ್ಪ ಅಂದ್ರೆ ಕ್ಯಾನ್ಸಲೇಷನ್ ಮಾಡಬಹುದು. ನಾವು ಆರಾಮಾಗಿ ಏನ್ ಮಾಡಬಹುದು, ಕ್ಯಾನ್ಸಲೇಷನ್ ಮಾಡಬಹುದು. ಯಾವ್ದಾದ್ರು ಒಂದು ಮಗ್ಗಿಲೆ, ಈಗ ಉದಾಹರಣೆ 4 ಮಗ್ಗಿಲೆ ತಗೋಣ. 4 5 4 1 ಸ್ನೇಹಿತರೆ. ನೆಕ್ಸ್ಟ್ 4 1 4 4 ಮಗೆ 2 1 ಕೊಡ್ಲಿ, 0 ಕೊಡ್ರಿ, 28 4 7 28. ನೆಕ್ಸ್ಟ್ 4 1 ಎಷ್ಟು ಹೇಳ್ರಿ, 4. ಕರೆಕ್ಟಾ? ಇನ್ ನೆಕ್ಸ್ಟ್ ಯಾವ ಮಗ್ಗಿಲೆ ಹೋಗ್ತದ, 17 ಮಗ್ಗಿಲೆ ಹೋಗ್ತದ. 17 ಎಷ್ಟಲೆ, 3 17 2. ಕರೆಕ್ಟ್? ಸೊ ಏನೇನು ಉಳಿದು ಹೇಳ್ರಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆ ರೀತಿ ಗದ್ದಾದ್ರೆ ಬೇರೆ ಕಡೆ ಬರ್ಕೋಬೇಕು. 2 ಉಳಿದ್ರೆ 1,071 ಉಳಿದ್ರೆ ಡಿವೈಡ್ ಬೈ ಹೇಳ್ರಿ 3. ಹಂಗಾರೆ 3ರಿಂದ 2 ಅಂತೂ ಭಾಗ ಹೋಗಂಗಿಲ್ಲ, ಬಟ್ ಇದು ಹೋಗ್ತದೆ. ಹೋಗ್ಬೇಕಾದ್ರೆ ಒಂದು ಐಡಿಯಾ ಅದ, ಬಾಧ್ಯತೆ ನಿಯಮಗಳು ನಮ್ಗೆ ಗೊತ್ತಿರಬೇಕು. ಬಾಧ್ಯತೆ 3ರ ಬಾಧ್ಯತೆ ನಿಯಮ, ಒಂದು ಎಲ್ಲಾ ಅಂಕಿಗಳನ್ನ ಕೂಡಿಸ್ಬೇಕು. 1 0 1 1 7 ಕೊಡ್ಸ್ರಿ 8 8 1 ಕೊಡ್ಸ್ರಿ ಎಷ್ಟಾಯ್ತು, 9 ಆಯ್ತು. ಹಂಗಾರೆ 9 3 ಮಗೆ ಇಲ್ಲದ್ರೆ ಎಸ್. ಹಂಗಾರೆ 3ರಿಂದ ಭಾಗ ಹೋಗ್ತದೆ. 3 1 3 3 9 1 ಉಳಿತು 17, 3 5 15, 2 ಉಳಿತು 21,
3 1 21. ಸೊ ಆನ್ಸರ್ ಏನಾಯ್ತು 2 ಇಂಟು 3 5 7 ಗುಣಾಕಾರ ಮಾಡಿ 2 1 14 2 5 10 1 11 2 3 6 1 7. ಸೊ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ 714. ಸಿಂಪಲ್ ಅದಲ್ರಿ. ಸೊ ನೋಡಿ ಹಲವಾರು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋದ. ಅದೇ ರೀತಿ ನೀವು ಸಹಿತ ಅವುಗಳನ್ನ ತಿಳ್ಕೊಂಡಿರ್ಬೇಕಾಗ್ತದ. ಅದನ್ನ ತಿಳ್ಕೊಂಡಿದ್ರೆ ಅತಿ ಈಸಿಯಾಗಿ ನಾವೇನ್ ಮಾಡ್ಬೋದು ಬಿಡಿಸಬಹುದು. ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಹೇಳ್ರಿ 714 ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ. ಸೊ ಮಸಾಲ ಲಸನು ಸಹಿತ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಕಾನ್ಸೆಪ್ಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಸಹಿತ ತಾವೇನ್ ಮಾಡಬೇಕು ಗಮನ ಕೊಡ್ಲೇಬೇಕಾಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ 98. ಓಕೆ, ನೋಡಿ ಪ್ರಶ್ನೆ ಯಾವ ರೀತಿ ಇದೆ. ಇದು ಸಹಿತ ಏನಪ್ಪಾ ಅಂದ್ರೆ ದಶಮಾಂಶಗಳು ಅನ್ನುವಂತ ಚಾಪ್ಟರ್ ಮೇಲೆ ಏನದಪ್ಪ ಅಂದ್ರೆ ಪ್ರಶ್ನೆ ಬಂದಿದೆ. ಯಾವ ಚಾಪ್ಟರ್ ಅಂದ್ರೆ ದಶಮಾಂಶಗಳು ಜೊತೆಗೆ ವರ್ಗ ಸಮೀಕರಣ ಅಥವಾ ಸಾರಿ ನಿತ್ಯ ಸಮೀಕರಣಗಳು ಏನ್ ಮಾಡಿದ್ರು ಯೂಸ್ ಮಾಡಿದ್ರು. ದಶಮಾಂಶಗಳ ಜೊತೆಗೆ ನಿತ್ಯ ಸಮೀಕರಣಗಳು 98.7 ಬ್ರಾಕೆಟ್ ಸ್ಕ್ವೇರ್ 1.3 ಬ್ರಾಕೆಟ್ ಸ್ಕ್ವೇರ್ ನ ಬೆಲೆ ಕೇಳಿದರು. 9980 974 ಇದ್ದಾರೆ, 9740, 998. ಕ್ಲಿಯರ್. ಸೊ ಇದರಲ್ಲಿ ಯಾವುದು ಸರಿಯಾದಂತ ಒಂದು ಆನ್ಸರ್ ಆಗಿದೆ ಅಂತ ನೋಡೋದಾದ್ರೆ ಸೊ ಸಿಂಪಲ್ ಆಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಬಗ್ಗೆ ಪರಿಚಯ ಇರಬೇಕು ನಮ್ಗೆ. ಯಾವ ಸೂತ್ರ ಹೇಳ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಸೂತ್ರ ಏನ್ ಹೇಳ್ತದಪ್ಪ ಅಂದ್ರ ಎ ಪ್ಲಸ್ ಬಿ ನೆಕ್ಸ್ಟ್ ಏನ್ ಹೇಳ್ರಿ ಎ ಮೈನಸ್ ಬಿ. ಇದು ನಿಮ್ಗೆ ಏನಾದ್ರು ಪರಿಚಯ ಇತ್ತಂದ್ರೆ ಆರಾಮಾಗಿ ಬಿಡಿಸಬಹುದು. ಇದು ಯಾವ ಚಾಪ್ಟರ್ ಮೇಲೆ ಬರ್ತಾ ಇದೆ ಹೇಳ್ರಿ ನಿತ್ಯ ಸಮೀಕರಣಗಳು ಅಂತ ಬರ್ತಾ ಇದಾವೆ. ಬಹಳ ಸಮೀಕರಣಗಳ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆ ಸಮೀಕರಣಗಳ ಮೇಲೆ ಈ ಒಂದು ಪಾಯಿಂಟ್ ಏನಾಗಿದೆ ಹೇಳ್ರಿ ಪ್ರಶ್ನೆ ಬಂದೈತಿ. ಸೊ ಬನ್ನಿ ಹಂಗಾರೆ ಯಾವ ಪ್ರಶ್ನೆ ಇದೆ ಹೇಳ್ರಿ 98.7 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 1.3 ಬ್ರಾಕೆಟ್ ಸ್ಕ್ವೇರ್. ಓಕೆನಾ. ಹಾಗಾದ್ರೆ ಇದು ಎ ಸ್ಕ್ವೇರ್ ಇದೇನಾಗಿರ್ತದೆ ಹೇಳ್ರಿ ಬಿ ಸ್ಕ್ವೇರ್ ಆಗಿರ್ತದ. ಹಾಗಾದ್ರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಥವಾ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 98. ಎ ಪ್ಲಸ್ ಬಿ ನೆಕ್ಸ್ಟ್ ಏನ್ ಹೇಳ್ರಿ ಎ ಮೈನಸ್ ಬಿ 98.7 ಪ್ಲಸ್ 1.3 ಎ ಪ್ಲಸ್ ಬಿ ಎ ಮೈನಸ್ ಬಿ ರೇ ಇದೇನಾಗಬೇಕು ಹೇಳ್ರಿ ಮೈನಸ್ ಆಗಬೇಕು. ಓಕೆನಾ. ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಇಲ್ಲಿ ಕೂಡಿಸಿದ ಇವೆರಡು ಕೂಡಿಸಿದ ಉತ್ತರ ಏನಾಗ್ತೈತ್ರಿ 100 ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಕಳಿಬೇಕ್ರಿ 98.7 ದಾಗ 1.3 ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕಾಗ್ತದೆ. ಸೊ ಮೈನಸ್ ಮಾಡಿದಾಗ ಎಷ್ಟಾಗ್ತದ್ರೆ 7 ದ 3 ಹೋದ್ರೆ 4 8 ದ 1 ಹೋದ್ರೆ 7 97 ಪಾಯಿಂಟ್ ಎಷ್ಟು ಆಯ್ತು ನೋಡ್ರಿ 4 ಆಯ್ತು 97.4 ಆಯ್ತು. ಓಕೆನಾ. ಸೊ ಇಲ್ಲಿ ಇಂಟು ಅಂದ್ಬಿಡ್ಲೆ 100 ಇಂಟು 97.4 ಸಿಂಪಲ್ ಅದ. ಎಷ್ಟು ಜೀರೋ ಅದಾವ್ರಿ 2 ಜೀರೋ ಅದಾವ. ಹಾಗಾದ್ರೆ ಇಲ್ಲಿ 1 ಬಿಟ್ರೆ ಆಟೋಮೆಟಿಕ್ ನಾವು ಆನ್ಸರ್ ಹೇಳ್ಬೋದು. ಎಷ್ಟು ಬರ್ತೈತ್ರಿ 9740. ಸೊ ಇದೇನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ. ಇದು ನಿತ್ಯ ಸಮೀಕರಣಗಳ ಮೇಲೆ ಸೂತ್ರಗಳು ಬರ್ತದೋ ಆ ಸೂತ್ರಗಳ ಆಧಾರದ ಮೇಲೆ ನಾವೇನ್ ಮಾಡೋದು ಹೇಳ್ರೆ ಬಿಡಿಸಬಹುದು. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಹೇಳ್ರೆ 9740 ಸ್ನೇಹಿತರೆ. ಕ್ಲಿಯರ್ ಆಯ್ತಂದ್ರೆ. ಸೊ ಹಾಗಾಗಿ ಈ ಒಂದು ಅಂಶಗಳ ಬಗ್ಗೆ ನಿಮಗೆ ಏನಾಗಿರ್ಬೇಕಂದ್ರೆ ಪರಿಚಯ ಇರ್ಲೇಬೇಕಾದ ಸ್ನೇಹಿತರೆ. ಓಕೆ, ಯಾಕಂದ್ರೆ ನಮ್ಗೆ ಸೂತ್ರಗಳು ಗೊತ್ತಿರ್ಬೇಕು. ಯಾವ ಸೂತ್ರಪ್ಪ ಅಂದ್ರೆ ನೆನ್ಪಿಟ್ಕೋರಿ ಓಕೆ. ಈ ಕೆಲವೊಂದು ಸೂತ್ರಗಳು ಹೇಳ್ತಾ ನೋಡ್ರಿ. ಆ ಸೂತ್ರಗಳ ಬಗ್ಗೆ ನಮಗೆ ಏನಾಗಿರ್ಬೇಕಪ್ಪ ಅಂದ್ರೆ ಪರಿಚಯ ಇರಲೇಬೇಕು. ಯಾವ ಸೂತ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿರ್ಬೋದು. ನೆಕ್ಸ್ಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರ್ಬೋದು. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಆಗಿರ್ಬೋದು ಅಥವಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಆಗಿರ್ಬೋದ್ರಿ. ನೆಕ್ಸ್ಟ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಆಗಿರ್ಬೋದ್ರಿ. ವೆರಿ ಇಂಪಾರ್ಟೆಂಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ವೈ ಸೂತ್ರ ಆಗಿರ್ಬೋದ್ರಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ರೇ ಬಿ. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಪ್ರಮುಖವಾದಂತಹ ಸೂತ್ರಗಳು. ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆದಂತಹ ನಿತ್ಯ ಸಮೀಕರಣಗಳು. ಇದರ ಮೇಲೆ ಪ್ರತಿ ಬಾರಿ ಏನಾಗ್ತದ್ರಿ ಒಂದು ಕ್ವಶನ್ ಏನಾಗ್ತದೆ ಕೇಳ್ತಕ್ಕಂಥ ಚಾನ್ಸ್ ತುಂಬಾನೇ ಇದೆ ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ಸಹಿತ ಪರಿಚಯ ಇರಲೇಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಷ್ಟು ಹೇಳ್ರಿ 99 ಇದೆ. ಸೊ ನೋಡೋಣ ಕ್ವಶನ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು. ಪ್ರಶ್ನೆ ಏನಿದೆ ಅಂದ್ರೆ ಇಲ್ಲಿ ಡಿವೈಡ್ ಅದ್ರೆ ಓಕೆ ಭಾಗಾಕಾರ ಅದ 3/4 ಪ್ಲಸ್ 5/2 ಭಾಗಲೆ ಎಷ್ಟದ 10/4. ಇದ್ರ ಬೆಲೆ ಕೇಳಿದ್ರು ಸಿಂಪಲ್ ಅದರೆ ಆರಾಮಾಗಿ ಬಿಡಿಸೋಣ. ಓಕೆ, 3/4 ಪ್ಲಸ್ 5/2 ಡಿವೈಡ್ ಬೈ 10/4. ಓಕೆನಾ ಸ್ನೇಹಿತರೆ.
ಫಸ್ಟ್ ಟಿಕೆಟ್ ಬಿಡಿಸೋಣ, ಆಮೇಲೆ ಅದನ್ನ ಬಿಡಿಸೋಣ, ಇಲ್ಲಾಂದ್ರೆ ಇದನ್ನು ಸಹಿತ ಬಿಡಿಸಬಹುದು. ಬಟ್ ನಾವೇನ್ ಮಾಡಬೇಕು, ಎಲ್ಲ ಪ್ಲಸ್ ಗಳನ್ನ ಮಾಡ್ಕೋಬೇಕು ಇಲ್ಲಿ. ಓಕೆನಾ, ಲಸ ತೆಗೆದಾಗ 4 ಮತ್ತು 2 ಲಸ ಎಷ್ಟು ಬರ್ತೈತ್ರಿ? 4 ಬರ್ತಾ ಇದೆ. 4 ಮಗಿಲಿ ಎಷ್ಟಲೇ ಇದೆ? 1ಲೇ ಇದೆ. 2 ಮಗಿಲಿ 2ಲೇ ಇದೆ. 3 1ಲೇ 3. ನೆಕ್ಸ್ಟ್ 5 2 ಎಷ್ಟೈತ್ರಿ? 10. ಓಕೆನಾ, 10 ಪ್ಲಸ್ 3 ಎಷ್ಟೈತ್ರಿ? 13 ಭಾಗಲೇ ಎಷ್ಟೈತು? 4. ಮತ್ತೆ ಡಿವೈಡೆಡ್ ಬೈ ಏನಿದೆ ಐತ್ರಿ? 10/4 ಇದೆ. ಓಕೆನಾ, ಸೊ ಇದನ್ನ ಕ್ಯಾನ್ಸಲೇಷನ್ ಮಾಡೋದಾಗ ಇಂಟು ಮಾಡ್ಕೋತಾವ, ವೃತ್ಕೃಮ ಮಾಡ್ತಾವ. ವೃತ್ಕೃಮ ಮಾಡಿದಾಗ ಏನಾಗ್ತದೆ? 4 ಏನಾಗ್ತದೆ ನೋಡ್ರಿ? 10 ಆಗ್ತಾ ಇದೆ. ಕರೆಕ್ಟ್? ಅವಾಗ 4 ಏನೈತ್ರಿ? ಕ್ಯಾನ್ಸಲ್ ಆಯ್ತು. ಸೊ ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ? 13/10. 10ನೇಯ 13. ಸೊ ಇದ್ರ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರ 10ನೇಯ 13 ಅಥವಾ 13 ಭಾಗಲೇ 10 ಅಂತ ಹೇಳ್ತಾವ. ಸೊ ಇದು ಭಿನ್ನರಾಶಿಗಳ ಮೇಲೆ ಬರ್ತಕ್ಕಂಥ ಒಂದು ಪ್ರಮುಖವಾದಂತ ಅಂಶ. ಪ್ರತಿ ಬಾರಿ ಏನಾಗ್ತಪ್ಪ ಅಂದ್ರೆ ಭಿನ್ನರಾಶಿಗಳ ಮೇಲೂ ಸಹಿತ ಒಂದು ಪ್ರಶ್ನೆ ಏನಾಗ್ತದೆ ಅಂದ್ರೆ ಬರ್ತದ. ಸಂಕಲನ ಆಗಿರ್ಬೋದು, ವ್ಯವಕಲನ ಆಗಿರ್ಬೋದು, ಗುಣಾಕಾರ ಭಾಗಾಕಾರ ಆಗಿರ್ಬೋದು, ಅಥವಾ ಬಾಡ್ಮಾಸ್ ಪ್ರಕ್ರಿಯೆ ಮೂಲಕ ನಾವೇನ್ ಮಾಡೋದಂದ್ರೆ ಬಿಡಿಸಬೇಕಾಗಿರ್ತದೆ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಪ್ರತಿಯೊಂದು ಚಾಪ್ಟರ್ ಮೇಲೆ ಏನತ್ತಪ್ಪ ಅಂದ್ರೆ ಪ್ರತಿ ಬಾರಿ ಏನಂತ ಅಂದ್ರೆ ಪ್ರಶ್ನೆಯನ್ನ ಕೇಳ್ತಾರೆ ನೋಡ್ರಿ. ಈಗ ಅಲ್ಲಿ ಹೇಳಿದೆ ನಾ ಇದ್ರ ಬಗ್ಗೆ ಚರ್ಚೆನೂ ಸಹಿತ ಮಾಡಿದ್ದೇನೆ. ಏನ್ ಹೇಳ್ರಿ? ನಿತ್ಯ ಸಮೀಕರಣಗಳು. ಓಕೆನಾ, ಈ ನಿತ್ಯ ಸಮೀಕರಣ ವಿಸ್ತೃತ ರೂಪ ಕೇಳಿದಾರೆ. ಎದ್ರದ್ರೆ 2x² - 3y ಬ್ರಾಕೆಟ್ ಸ್ಕ್ವೇರ್ ಇದೆ ನೋಡ್ರಿ. ಯಾವ ಸೂತ್ರ ಯೂಸ್ ಮಾಡ್ಬೇಕು ಹೇಳ್ರಿ? ಪ್ರಮುಖವಾಗಿ a - b ಬ್ರಾಕೆಟ್ ಸ್ಕ್ವೇರ್ ಇದ್ರ ಈಕ್ವಲ್ ಟು ಏನ್ ಹೇಳ್ರಿ? a² + b² - 2ab. ಸೊ ಈ ಒಂದು ಫಾರ್ಮುಲಾವನ್ನ ನಾವ್ ಏನ್ ಮಾಡ್ಬೇಕಾಗ್ತದ ನೋಡ್ರಿ? ಯೂಸ್ ಮಾಡ್ಬೇಕಾಗ್ತದ. ಓಕೆನಾ, ಸಿಂಪಲ್ ಅದ ನೋಡ್ರಿ. ಇಲ್ಲಿ a ಅಂದ್ರೆ ಏನ್ ತುಂಬಬೇಕ್ರಿ? a ಅಂದ್ರೆ ಏನು? 2x². b ಅಂದ್ರೆ ಏನ್ ತಗೋಬೇಕು? 3y. ಇವೆರಡು ನಿಮ್ಗೆ ಐಡಿಯಾ ಇರಬೇಕು. ಕ್ಲಿಯರ್ ಆಯ್ತಂದ್ರೆ? ಸೊ ಸೇಮ್ ಇದರಿ ಸೂತ್ರ ಇಲ್ಲ ನೋಡ್ರಿ. ಈ ಸೂತ್ರದ ನಾ ಏನ್ ಮಾಡ್ತಾನೆ ಈಗ? ಬೆಲೆಯನ್ನ ತುಂಬ್ತಾ ಇದ್ದಾನು ನೋಡ್ರಿ. ಆರಾಮಾಗಿ ಬಿಡಿಸಬಹುದು. a ಅಂದ್ರೆ ಏನಿದೆ? 2x² ಇದೆ. ಮತ್ತೆ ಬ್ರಾಕೆಟ್ ಸ್ಕ್ವೇರ್ ಇದೆ, ಸೂತ್ರದಾಗ ಸ್ಕ್ವೇರ್ ಹಾಕ್ರಿ. ಪ್ಲಸ್ b ಅಂದ್ರೆ ಏನಿದೆ? 3y. ಸೂತ್ರದಾಗ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕೋಣ. ಓಕೆ, 2 ಇಂಟು a ಮತ್ತು b ಇದೆ. a ಅಂದ್ರೆ ಎಷ್ಟಿದೆ? 2x². b ಅಂದ್ರೆ ಎಷ್ಟಿದೆ? 3y. ಕ್ಲಿಯರ್? ಎಸ್. ಹಾಗಾದ್ರೆ 2² ಅಂದ್ರೆ ಏನೈತ್ರಿ? 4. x² ಅಂದ್ರೆ x ನ ಘಾತ 4 ಆಗ್ತಾ ಇದೆ. ಪ್ಲಸ್ 3² ಅಂದ್ರೆ ಏನ್ರಿ? 9 y² ಮೈನಸ್ 2 ಇಂಟು 2 ಇಂಟು 3 2 4 4 3 ಎಷ್ಟು ಹೇಳ್ರಿ? 12 x² ಇದೆ. ಆಮೇಲೆ ಏನಿದೆ? y. ನೋಡಿ ನೀವು ಚೆಕ್ ಮಾಡ್ರಿ ಸ್ನೇಹಿತರೆ, ಎಲ್ಲಿದೆ ನೋಡ್ರಿ? ಎಲ್ಲಿದೆ ಆನ್ಸರ್? ಕ್ಲಿಯರ್ ಆಗಿ ನೋಡ್ರಿ. 4x² ನೋಡ್ರಿ ಎಲ್ಲಿದೆ? 4x² ಪ್ಲಸ್ 9y² ಮೈನಸ್ 12x²y. ಸೊ ಇಲ್ಲಿ ಆಪ್ಷನ್ಸ್ ಗಳನ್ನ ಕನ್ಫ್ಯೂಸ್ ಮಾಡಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿ ನೋಡಿ, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೇಕಾದ. ಸೊ ಇದೇನಪ್ಪ ಅಂದ್ರೆ ಸರಿಯಾದ ಉತ್ತರ 4x⁴. ನೋಡ್ರಿ ಆಪ್ಷನ್ಸ್ ಗಳನ್ನ ಸಹಿತ ಏನ್ ಮಾಡಿದ್ರೆ ತಪ್ಪು ಕೊಟ್ಟಿದ್ದಾರೆ. ಇಲ್ಲಿಯೂ ಸಹಿತ ಏನ್ ಬರ್ತದೆ ಹೇಳ್ರಿ? 4 ಬರ್ತಾ ಇದೆ. ಓಕೆ, 9y² ಮೈನಸ್ ಏನಾಗ್ತದೆ ಹೇಳ್ರಿ? 12x²y ಇದೆ. ಸೊ ಪೂರ್ತಿ ಏನ್ ಮಾಡ್ಯಾರಪ್ಪ ಅಂದ್ರೆ ಪ್ರಶ್ನೆನ ಇಲ್ಲಿ ಅಂದ್ರೆ ಆಪ್ಷನ್ಸ್ ಕನ್ಫ್ಯೂಸ್ ಅಂದ್ರೆ ಟೈಪಿಂಗ್ ದಾಗ ಮಿಸ್ಟೇಕ್ ಆಗಿದೆ. ಓಕೆ, ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ 4x⁴ ಪ್ಲಸ್ 9y² ಇದೆ ಮೈನಸ್ 12x²y ಬರ್ತಾ ಇದೆ. ಕ್ಲಿಯರ್ ಆಯ್ತಲ್ಲ? ಸೊ ಈ ರೀತಿ ನಿತ್ಯ ಸಮೀಕರಣ ಮೇಲೂ ಸಹಿತ ಪ್ರಶ್ನೆಗಳು ಏನಾಗ್ತದೆ ನೋಡ್ರಿ ಬರ್ತಕ್ಕಂಥ ಚಾನ್ಸ್ ತುಂಬಾನೇ ಇರ್ತದೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, 101 ನೋಡ್ರಿ. x² ಪ್ಲಸ್ y² ಈಕ್ವಲ್ ಟು ಎಷ್ಟು ಅದ? 47. ನೆಕ್ಸ್ಟ್ xy ಈಕ್ವಲ್ ಟು ಎಷ್ಟು ಅದ? 19/2. ಆದ್ರೆ 2 ಇಂಟು ಬ್ರಾಕೆಟ್ x ಪ್ಲಸ್ y² ಪ್ಲಸ್ x ಮೈನಸ್ y ಬ್ರಾಕೆಟ್ ಸ್ಕ್ವೇರ್ ಇದ್ರ ಬೆಲೆಯನ್ನ ಕೇಳಿದ್ರು. ಹಾಗಾದ್ರೆ ಇದ್ರ ಬೆಲೆ ಬೇಕಾದ್ರೆ ನಮಗೆ ಕಂಪಲ್ಸರಿ ಏನ್ ಬೇಕ್ರಿ? ಒಂದು x ಬೇಕು, ಒಂದು ಯಾವ್ದು ಬೇಕು ಹೇಳ್ರಿ? y ಬೆಲೆ ಬೇಕು. ಆಪ್ಷನ್ಸ್ ಅದಾವ. 113 ಅದ ರೀ, 283 ಅದ ರೀ, 321 ಅದ, 226 ಅದ. ಇರ್ಲಿ. ಓಕೆ, ನಮಗೆ ಇವು ಅಂತ ಬಿಡಿಸ್ತಕ್ಕಂಥ ಸಂದರ್ಭದಾಗ x ಮತ್ತು y ಗಳ ಬೆಲೆ ಬೇಕಾಗ್ತದ್ರಿ. ಹಾಗಾದ್ರೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅವ್ರು ಏನ್ ಹೇಳ್ರಿ? x² ಪ್ಲಸ್ y² ಈಕ್ವಲ್ ಟು ಏನಿದೆ ಹೇಳ್ರಿ? 47 ಇದೆ. x² ಪ್ಲಸ್ y² ಈಕ್ವಲ್ ಟು ಎಷ್ಟು ಹೇಳ್ರಿ? 47 ಇದೆ. ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಏನ್ ಹೇಳ್ರಿ? x y ಈಕ್ವಲ್ ಟು ಏನ್ ಹೇಳ್ರಿ? 19/2. 19/2. ಈ ಒಂದು ಪಾಯಿಂಟ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಇದ್ರ ಬಗ್ಗೆ ನಮಗೆ ಏನ್ ಮಾಡೋದಂದ್ರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಾವೇನ್ ಮಾಡಬೇಕು ಅಂದ್ರೆ x ಮತ್ತು y ಗಳ ಬೆಲೆ ಏನಾದ್ರು ಸಿಗಬಹುದಾ ಅನ್ನೋದನ್ನ ಚರ್ಚೆ ಮಾಡ್ಬೇಕು ನಾವು. ಓಕೆನಾ? ಓಕೆ, ಇಲ್ಲಿ ಏನಾಗ್ತದೆ ನೋಡ್ರಿ, ಈ 2 ಈ ಕಡೆ ಬಂದ್ರೆ ಏನಾಗ್ತದೆ? ಇಂಟು ಆಗ್ತದೆ. 2xy ಈಕ್ವಲ್ ಟು ಏನೈತೆ ಹೇಳ್ರಿ? 19 ಐತಿ. ಕರೆಕ್ಟ್ ರೀ? 2xy ಈಕ್ವಲ್ ಟು ಎಷ್ಟೈತ್ರಿ? 19. ಸಿಂಪಲ್ ಆಗಿದೆ ನೋಡ್ರಿ. ಈ ಉದಾಹರಣೆ ನಮಗೆ x² y² ಕೊಡ್ಯಾರ. ಒಂದು x² y² ಇದೆ ರೀ,
2xy ಇದೆ ಕ್ಲಿಯರ್. ಸೊ ಇಂಥ ಸಂದರ್ಭದಾಗ ನಾವೇನು ಮಾಡಬೇಕು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ನೋಡ್ರಿ ಸ್ವಲ್ಪ ಗಮನಿಸ್ಬೇಕು ನಾವು. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಸೂತ್ರ ಏನಿದೆ ಹೇಳ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನಾಗ್ತದ ವೈ ಸ್ಕ್ವೇರ್ ಪ್ಲಸ್ ಏನಾಗ್ತದ್ರಿ 2xy ಇದೊಂದು ಸೂತ್ರ ಇದೆ ಕರೆಕ್ಟ್. ನೋಡ್ರಿ ನಿತ್ಯ ಸಮೀಕರಣ ಮೇಲೆ 3ನೇ ಪ್ರಶ್ನೆ ಬರೋದು ಸ್ನೇಹಿತರೆ. ಇದು ಎಷ್ಟನೇದ 3ನೇ ಪ್ರಶ್ನೆ ಬರುವ ಒಂದು ಚಾಪ್ಟರ್ ಮೇಲೆ. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟು ಇದೆ ಇದು ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟು 47 ಕರೆಕ್ಟ್ ರೀ. ನೆಕ್ಸ್ಟ್ ಪ್ಲಸ್ 2xy ಇದೆ. 2xy ಈಕ್ವಲ್ ಟು ಎಷ್ಟು ಬಂದಿದ್ರಿ 2 ಕಡೆ ಅಂದ್ರೆ ಇಂಟು 2xy ಈಕ್ವಲ್ ಟು 19. 2xy ಈಕ್ವಲ್ ಟು ಎಷ್ಟು ಬರ್ತದೆ 19. 2xy ಈಕ್ವಲ್ ಟು ಎಷ್ಟು ಬರ್ತದೆ 19 ಬರ್ತದೆ. ಹಾಗಾದ್ರೆ 47 ಎಷ್ಟು ಕೂಡ್ಸೋಣ ರೀ 19 ಕೂಡ್ಸೋಣ ಎಷ್ಟೈತ್ರಿ 9 7 ಎಷ್ಟಾಯ್ತು 6 ಆಯ್ತು. ಒಂದು ಕೈಲ ಆಯ್ತು 4 1 5 66 ಆಯ್ತು. ಯಾವುದು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟೈತೆ ಹೇಳ್ರಿ 66 ಆಯ್ತು. ಕ್ಲಿಯರ್ ಆಯ್ತಾ. ಓಕೆ ನಮಗೆ ಏನ್ ಬೇಕಾಗಿದೆ ಹೇಳ್ರಿ ಇದೊಂದು ಪಾಯಿಂಟ್ ಐತಿ ಎಕ್ಸ್ ಪ್ಲಸ್ ವೈ. ಇನ್ನ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಬೇಕಾಗಿದೆ. ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಬೇಕಾದಾಗ ಸ್ವಲ್ಪ ನಾವೇನ್ ಬೇಕಂದ್ರೆ ಗಮನ ಕೊಡ್ಲೇಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಒಂದು ಸ್ವಲ್ಪ ವೆರೈಟಿ ಕ್ವಶನ್ ಅನ್ನ ಅವ್ರು ಏನ್ ಮಾಡಿದಾರೆ ಹೇಳ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂತ ಕ್ವಶನ್ ಹೇಳ್ರಿ ಒಂದು ವೆರೈಟಿ ಕ್ವಶನ್ ಇಲ್ಲಿ ಕಂಡು ಬಂದಿದೆ. ಯಾವುದು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಐತೆ ಹೇಳ್ರಿ 66 ಆಯ್ತು ಇಲ್ಲಿ. ಕ್ಲಿಯರ್ ಆಯ್ತಾ 66 ಆಯ್ತು. ಇವಾಗ ನಾವು ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ನ ಕಂಡುಹಿಡ್ಕೋಬೇಕು. ಯಾಕಂದ್ರೆ ಈ ಒಂದು ಅಂಶ ಸಿಕ್ತು ನಮ್ಗೆ ಯಾವುದು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಅನ್ನು ಸಿಕ್ತು. ಬಟ್ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ನ ಕಂಡುಹಿಡ್ಕೋಬೇಕಾಗ್ತದೆ ಸ್ನೇಹಿತರೆ. ಹಾಗಾದ್ರೆ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಒಂದು ಸೂತ್ರವನ್ನ ಬಿಡಿಸಿ ಬರೆದಾಗ ಏನ್ ಹೇಳ್ರಿ ಸೂತ್ರವನ್ನ ಬಿಡಿಸಿ ಬರೆದಾಗ ನೋಡ್ರಿ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಏನ್ ಹೇಳ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಕರೆಕ್ಟ್ ರೀ. ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ ಈಜಿ ಅದ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟು ಬೇರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಮತ್ 47 ಮೈನಸ್ 2xy. 2xy ಅಂದ್ರೆ ಎಷ್ಟು ಇದೆ ರೀ 19 ಇದೆ 19. ಸೊ ಇವಾಗ ಏನ್ ಮಾಡೋಣ ಕಳೆದು ಬಿಡೋಣ ರೀ. 47 ಏನ್ ಮಾಡ್ಬೇಕು ಹೇಳ್ರಿ ಈಗ 19 ಏನ್ ಮಾಡ್ಬೇಕು ಕಳಿಬೇಕು. ಸೊ 47 19 ಕಳೆದ 17 9 ಕಳೆದ್ರೆ ಎಷ್ಟು ಬರ್ತದೆ 8. 4 2 ಕಳೆದ್ರೆ ಎಷ್ಟು ಬಂತು 28. ಸೊ ಇದ್ರ ಆನ್ಸರ್ ಎಷ್ಟು ಬಂತು 28. ಕ್ಲಿಯರ್ ಆಯ್ತದೆ. ಇದು 28 ಬಂತು 60 ನಡು ಯಾವ ಚಿಹ್ನೆ ಇದೆ ಹೇಳ್ರಿ ಪ್ಲಸ್. ಓಕೆ ಎರಡು ಬೆಲೆಗಳು ನಮ್ಗೆ ಸಿಕ್ಕು. ಯಾವ ಒಂದು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಸಿಕ್ತು. ಇನ್ನೊಂದು ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಎಷ್ಟು ಬಂತು 28. ಕ್ಲಿಯರ್ ಆಯ್ತಲ್ರಿ. ಸೊ ನೆನ್ಪಿಡ್ಕೋರಿ ಒಂದು 66 ಅದ ಒಂದು 28 ಅದ. ಸೊ ನೆನ್ಪಿಡ್ಕೋರಿ ಬಿಡಿಸ್ತಾನೆ. ಓಕೆ ನೋಡ್ರಿ. ಓಕೆ ಪ್ರಶ್ನೆ ಏನು ಕೊಟ್ಟಿದ್ರು 2 ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಏನಿದೆ ಹೇಳ್ರಿ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್. ಓಕೆನಾ. ಹಾಗಾದ್ರೆ ಎರಡದ ಇದಕ್ಕೆ ನಾವು ಆನ್ಸರ್ ನೋಡಿದ್ವು ಎಕ್ಸ್ ಪ್ಲಸ್ ವೈ ಎಷ್ಟು ಬಂದಿತ್ತು ಬ್ರಕೆಟ್ ಸ್ಕ್ವೇರ್ 66 ಇತ್ತು. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಉತ್ತರ ಇಟ್ಟಿತ್ತು 66. ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಎಷ್ಟಿತ್ತು ಹೇಳ್ರಿ 28 ಬಂದಿತ್ತು. ಕ್ಲಿಯರ್. ಸೊ ಗುಣಾಕಾರ ಮಾಡ್ರಿ 66 ಇಂಟು 2 ಅಂದ್ರೆ ಎಷ್ಟು ಬರ್ತದೆ 132 ಪ್ಲಸ್ ಏನ್ ಹೇಳ್ರಿ 28. ಸೊ ಎರಡನ್ನ ಕೂಡ್ಸ್ರಿ ಸಿಂಪಲ್ ಅದ 132 ನೆಕ್ಸ್ಟ್ ಏನ್ ಹೇಳ್ರಿ 28. ಸೊ 2 8 ಎಷ್ಟು ಐತಿ ಹೇಳ್ರಿ 10 3 2 6 6 1 7 170 ಬರ್ತಾರೆ ಆನ್ಸರ್. ಕ್ಲಿಯರ್ ಆಯ್ತಲ್ರಿ. 2x ಪ್ಲಸ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಏನ್ ಹೇಳ್ರಿ ಎಕ್ಸ್ ಮೈನಸ್ ವೈ ಬ್ರಕೆಟ್ ಸ್ಕ್ವೇರ್ ಇದೆ. ಸೊ ಆರಾಮಾಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಬಿಡಿಸಬಹುದು. ಕ್ಲಿಯರ್ ಆಯ್ತಲ್ರಿ. ಓಕೆ ಮುಂದಿನ ಪ್ರಶ್ನೆ ನೋಡೋಣ. ಓಕೆ 102 ಪ್ರಶ್ನೆ ಏನದ ಅಂದ್ರೆ ಎಕ್ಸ್ ನ ಶೇಕಡಾ 15 ಎಕ್ಸ್ ನ ಶೇಕಡಾ 15 ವೈ ನ ಶೇಕಡಾ 20ಕ್ಕೆ ವೈ ನ ಶೇಕಡಾ 20ಕ್ಕೆ ಸಮನಾದರೆ ಎಕ್ಸ್ ಅನುಪಾತ ವೈ ಎಂಬುದನ್ನ ಕಂಡುಹಿಡಿ ಅಂದರು. ಎಕ್ಸ್ ಅನುಪಾತ ವೈ ಎಂಬುದನ್ನ ಕಂಡುಹಿಡಿರಿ ಅಂದರು ಸ್ನೇಹಿತರೆ. ಕ್ಲಿಯರ್ ಆಗಿ ನೆನಪಿಟ್ಕೋರಿ. ಎಕ್ಸ್ ನ ಶೇಕಡಾ 15 ಎಂಬುದು ವೈ ನ ಶೇಕಡಾ ಎಷ್ಟು ಹೇಳ್ರಿ 20ಕ್ಕೆ ಸಮ ಆದ್ರೆ ಎಕ್ಸ್ ಅನುಪಾತ ವೈ. ಸಿಂಪಲ್ ಅದ ನೋಡ್ರಿ. ಎಕ್ಸ್ ನ ಶೇಕಡಾ ಎಷ್ಟು ಹೇಳ್ರಿ 15 ಈಕ್ವಲ್ ಟು ವೈ ನ ಶೇಕಡಾ 20 ಅಂದ್ರೆ ವೈ ನ 20 ಶೇಕಡಾ. ಕ್ಲಿಯರ್. ಓಕೆ ಸೊ ಇದನ್ನ ಹೆಂಗ್ ಬರೀಬಹುದು ಎಕ್ಸ್ 15 ಡಿವೈಡ್ ಬೈ ಏನ್ ಬರೀಬಹುದು 100 ಭಿನ್ನ ರಾಶಿಯಲ್ಲಿ ಬರೆದಾಗ ವೈ ಇಂಟು 20 ಶೇಕಡಾ ಅಂದ್ರೆ 20 ಭಾಗಲೆ 100. ಕ್ಲಿಯರ್ ಸ್ನೇಹಿತರೆ. ಓಕೆ ಕ್ಯಾನ್ಸಲೇಷನ್ ಮಾಡೋಣ. ಇಲ್ಲದ್ರ 100 ಏನದು ಕ್ಯಾನ್ಸಲ್ ಅದು 15 ಎಕ್ಸ್ ಈಕ್ವಲ್ ಟು 20 ವೈ.
ಕ್ಲಿಯರ್. ಸೊ ನಮ್ಗೆ ಎಕ್ಸ್ ಅನುಪಾತ ವಾಯ್ ಕೇಳಿದರೆ ಆ ವಾಯ್ ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದೆ. ಎಕ್ಸ್ ಬಾಗಿಲೆ ವಾಯ್ ಈಕ್ವಲ್ ಟು 20 ಬಾಗಿಲೆ ಎಷ್ಟು ಆಗ್ತದೆ ಹೇಳ್ರಿ 15. ನೆಕ್ಸ್ಟ್ 5 4 5 3. ಸೊ ಎಕ್ಸ್ ಅನುಪಾತ ವಾಯ್ ಈಕ್ವಲ್ ಟು ಹೇಳ್ರಿ 4:3. ಎಷ್ಟು ಬರ್ತದೆ 4:3. ಸೊ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ 4:3 ಅಂತ ಹೇಳ್ಬೋದು. ಸಿಂಪಲ್ ಆದಂತ ಪ್ರಶ್ನೆಗಳು ಸ್ನೇಹಿತರೆ, ಆರಾಮಾಗಿ ನಾವೇನ್ ಮಾಡ್ಬೋದು ಬಿಡಿಸಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸೊ 103ನೇ ಪ್ರಶ್ನೆ ಇದೆ, ವೆರಿ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ನಲ್ಲಿ ಇಂಥಾದ್ನು ಸಹಿತ ಕ್ವಶನ್ಗಳು ಏನಾಗೋದ್ರೆ ಕೇಳ್ಬೋದು. ಒಂದು ನಕ್ಷೆಯ ಅಳತೆಯ ಪ್ರಮಾಣ. ಸೊ ಪ್ರಶ್ನೆ ಒಂದ್ ಸ್ವಲ್ಪ ಏನ್ ಮಾಡ್ಯಾರಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡಿದ್ದಾರೆ. ಈ ನಕ್ಷೆಯಲ್ಲಿ ಎಬಿಸಿಯ ತ್ರಿಭುಜಾಕಾರದ ನಿವೇಶನವನ್ನು ಹೊಂದಿದೆ. ಕ್ರಮವಾಗಿ ಎಬಿ ಎಷ್ಟಿದೆ 2 ಸೆಂಟಿಮೀಟರ್ ದ, ಬಿಸಿ 3.5 ಸೆಂಟಿಮೀಟರ್ ದ, ಬಿ ಕೋನ ಇಟ್ಟದ 90 ಡಿಗ್ರಿ ಇದೆ. ಸೊ ಹಾಗಾದ್ರೆ ಬಿಸಿ ಬಾವಿನ ನಿಜವಾದ ಅಳತೆ ಕಿಲೋಮೀಟರ್ ದಲ್ಲಿ ಕೇಳಿದಾರೆ ಸ್ನೇಹಿತರೆ. ಎಲ್ಲಿ ಕಿಲೋಮೀಟರ್ ದಲ್ಲಿ. ಆಪ್ಷನ್ಸ್ 175 ಇದೆ, 0.175 ಇದೆ, 17.5 ಇದೆ, 1.75 ಇದೆ. ಸ್ನೇಹಿತರೆ ನಾವು ಗಮನಿಸಬೇಕು. ಏನ್ ಗಮನಿಸ್ಬೇಕಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿಲ್ಲ ಅವ್ರ. ಇದ 1 ಸೆಂಟಿಮೀಟರ್ ಈಕ್ವಾಲಿಟಿ ಇರ್ತದ. ಬಟ್ 1 ಸೆಂಟಿಮೀಟರ್ ಈಕ್ವಾಲಿಟಿ ಏನಂತ ಕೊಟ್ಟಿಲ್ಲ ನಮಗೆ. ನೆನ್ಪಿಡ್ಬೇಕು, ಕೇವಲ ಏನ್ ಕೊಟ್ಟಿದಾರ 1 ಅನುಪಾತ ಏನ್ ಹೇಳ್ರಿ 50,000 ಕೊಟ್ಟು ಬಿಟ್ಟಿದ್ದಾರೆ ಅಷ್ಟೇ. ಸೊ 50,000 ಕೊಟ್ಟು ಬಿಟ್ಟಿದ್ದಾರೆ. ಕ್ಲಿಯರ್. ಸೊ ಇದು ಗಮನಿಸಬೇಕಾಗ್ತದ ನಾವು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಮಗ್ ಬೇಕಾಗಿರೋದು ಏನಿಲ್ಲ, ಅದು ಮೀಟರ್ ಕೊಟ್ಟಿದ್ರು, ಇನ್ ಸೆಂಟಿಮೀಟರ್ ಕೊಟ್ಟಿದ್ರು, ಏನ್ ಮಿಲಿಮೀಟರ್ ಕೊಟ್ಟಿದ್ರು. ಸೊ ಕೊಡ್ಬೇಕಾಗಿತ್ತು ಬಟ್ ಕೊಟ್ಟಿಲ್ಲ. ಸೊ ನಾವೇನ್ ಮಾಡೋಣ ಅಂದ್ರೆ ಮೀಟರ್ ಕನ್ವರ್ಟ್ ಮಾಡಿ ಬಿಡಿಸಿದಾಗ ಯಾವ ರೀತಿ ಬರ್ತೀವಿ ನೋಡೋಣ. ಸೊ 1 ಸೆಂಟಿಮೀಟರ್ ಈಕ್ವಾಲಿಟಿ ಏನಪ್ಪಾ ಅಂದ್ರೆ 50,000 ಮೀಟರ್ ಅಂತ ಇರ್ತದೆ. ಕ್ಲಿಯರ್. ಸೊ ಇಲ್ಲಿ ಕಿಲೋಮೀಟರ್ ದಾಗ ಕೇಳಿದ್ರು, ಈ ತರ ಕೇಳಿದ್ರು ಕಿಲೋಮೀಟರ್. ಹಂಗಾರೆ 50,000 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಐತೆ ಹೇಳ್ರಿ? ಎಷ್ಟು ಕಿಲೋಮೀಟರ್ ಆಯ್ತು? ಯಾಕಂದ್ರ ಕಿಲೋಮೀಟರ್ ದಾಗ ಬರದ 50,000 ಎಷ್ಟಲೇ ಭಾಕಾರ ಮಾಡ್ಬೇಕ್ರಿ? 1000ಲೇ ಭಾಕಾರ. ಸೊ 3 ಹಂಗಾರೆ ಎಷ್ಟು ಬರ್ತದೆ 50 ಕಿಲೋಮೀಟರ್. ಕರೆಕ್ಟ್. 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಹೇಳ್ರಿ? ನಿಜವಾದ ಅಳತೆ ಅದು 50 ಕಿಲೋಮೀಟರ್ ಆಗಿರ್ತದೆ. ಬಟ್ ಈಗ ನಾವು ಬಿಸಿ ಅಳತೆ ಎಷ್ಟಿದೆ ಹೇಳ್ರಿ? ಬಿಸಿಯ ಭಾವನೆ ಅಳತೆ ಕೇಳಿದಾರೆ. ಬಿಸಿ ಭಾವನೆ ಅಳತೆ ಎಷ್ಟಿದೆ? 3.5 ಇದೆ. ಅಂದ್ರೆ 3.5 ಸೆಂಟಿಮೀಟರ್ ಇರ್ತಂದ್ರೆ ಅದ್ರದ್ದು ಅಳತೆ ಎಷ್ಟು? ಸಿಂಪಲ್ ಅದ. ಅನುಪಾತಗಳು 50 ಇಂಟು ಎಷ್ಟು ಹೇಳ್ರಿ? 3.5. ಸೊ 50 ಇಂಟು ಎಷ್ಟು ಹೇಳ್ರಿ? 3.5. ಸೊ ಗುಣಾಕಾರ ಮಾಡಿದ ಉತ್ತರ ಎಷ್ಟು ಬರ್ತದೆ ಹೇಳ್ರಿ? 150 ಅಂದ್ರೆ 175 ಕಿಲೋಮೀಟರ್. ಎಷ್ಟು ಬರ್ತಾ ಇದೆ ಹೇಳ್ರಿ? 175 ಕಿಲೋಮೀಟರ್. ಸೊ ಆನ್ಸರ್ ಎಷ್ಟು ಬರ್ತೈತೆ ಹೇಳ್ರಿ? 175 ಕಿಲೋಮೀಟರ್ ಸರಿಯಾದ ಉತ್ತರ. ಸೊ ಇಲ್ಲಿ ಡಿಪೆಂಡ್ ಅದ. ಮೀಟರ್ ಕೊಟ್ಟಿದ್ರು, ಏನ್ ಸೆಂಟಿಮೀಟರ್ ಕೊಟ್ಟಿದ್ರು, ಏನ್ ಮಿಲಿಮೀಟರ್ ಕೊಟ್ಟಿದ್ರು, ಅದ್ರ ಮೇಲೆ ನಾವು ಡಿಪೆಂಡ್ ಇರ್ತದ. ಸೊ ನಾನು ಇಟ್ಕೊಂಡಿದ್ದೇನೆ ಹೇಳ್ರಿ ಮೀಟರ್ ಇಟ್ಕೊಂಡ. ಸೊ ಈ ರೀತಿ ಏನ್ ಮಾಡಿದಪ್ಪ ಅಂದ್ರೆ ಬಿಡಿಸಿದವು ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸೊ ಇಂಪಾರ್ಟೆಂಟ್ ಆದಂತ ಒಂದು ನಕ್ಷೆಯ ಮೇಲೆ ಪ್ರಶ್ನೆ ಬಂದದ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 104. ಸೊ ಇದು ಸಹಿತ ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆನ. ಯಾಕಂದ್ರೆ ಕೋನಗಳ ಮೇಲೆ ಪ್ರತಿ ಬಾರಿ ಒಂದು ಪ್ರಶ್ನೆ ಏನಂತ ಹೇಳ್ರಿ ಬಂದೇ ಬರ್ತಾ ಇದೆ. ಸೊ ಇದು ಯಾವ ಕೋನಪ್ಪ ಅಂದ್ರ ಬಾಹ್ಯ ಕೋನ. ಎಂತ ಕೋನ ಹೇಳ್ರದ? ಬಾಹ್ಯ ಕೋನ ಅಂತ ಕರೀತ. ಒಂದು ರೂಲ್ಸ್ ಇದೆ ನಿಮ್ಗೆ ಗೊತ್ತಿರ್ಬೇಕ. ಒಂದು ತ್ರಿಭುಜದಲ್ಲಿ ಯಾವ್ದಾದ್ರು ಒಂದು ಬಾಹುವನ್ನು ವರ್ಧಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂತ ಕೋನವು ಉಳಿದೆರಡು ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಏನಾಗಿರ್ತದೆ ಹೇಳ್ರಿ ಸಮನಾಗಿರ್ತದ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪಾಯಿಂಟ್ ಇದೆ ಸ್ನೇಹಿತರೆ. ಇದೊಂದು ಪಾಯಿಂಟ್ ಕೊಟ್ಟಾರ. ಎ ಬಿ ಈಕ್ವಲ್ ಟು ಬಿ ಸಿ ಕೊಟ್ಟಾರ. ಅಂದ್ರೆ ಎ ಬಿ ಈಕ್ವಲ್ ಟು ಏನ್ ಹೇಳ್ರಿ? ಬಿ ಸಿ. ಬಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸಮದ್ವಿಬಾಹು ತ್ರಿಭುಜದಾಗ ಯಾವ ಬಾಹುಗಳು ಸಮ ಇರ್ತಾವಲ್ಲ ಆ ಸಮ ಇರ್ತಕ್ಕಂತ ಬಾಹುಗಳ ಅಭಿಮುಖ ಕೋನಗಳು ಅಂದ್ರೆ ಈ ಕೋನ ಎಕ್ಸ್. ನೆಕ್ಸ್ಟ್ ಇದೊಂದು ಸಮಬಾಹುದಲ್ಲ, ಈ ಒಂದು ಬಾವಿನ ಅಭಿಮುಖ ಕೋನ ಯಾವ್ದ್ರಿ ಇದ. ಸೊ ಇವೆರಡು ಏನಾಗಿರ್ತಾವ್ರಿ ಸಮನಾಗಿರ್ತಾವ ಅನ್ನೋದು ಒಂದು ಪಾಯಿಂಟ್ ಇದೆ. ಸಮದ್ವಿಬಾಹು ತ್ರಿಭುಜದ ಮೇಲೆ ಒಂದು ಪ್ರಮೇಯ ಇದೆ ಅಂತ ಹೇಳ್ತಾವ ನಾವು. ಓಕೆ, ಇಲ್ಲಿ ಬಾಹ್ಯ ಕೋನ ಕೊಟ್ಟಾರ ಅನ್ಕೊಳ್ಳಿ. ಯಾವ್ದು ಹೇಳ್ರಿ? ಕೋನ ಏನ್ ಹೇಳ್ರಿ? ಎ ಸಿ ಡಿ ಈಕ್ವಲ್ ಟು ಏನಾಗಿರ್ತೈತಿ ಹೇಳ್ರಿ? ಕೋನ ಎ ಪ್ಲಸ್ ಏನ್ ಹೇಳ್ರಿ? ಕೋನ ಬಿ. ಯಾಕಂದ್ರೆ ಬಾಹ್ಯ ಕೋನವು ಅಂತರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರ್ತದ. ಸಿಂಪಲ್ ಅದ. 1 ಎ ಸಿ ಡಿ ಅಂದ್ರೆ ಎಷ್ಟದ್ರಿ? 115. ಕೋನ ಎ ಅಂದ್ರೆ ಎಷ್ಟಿದೆ? ಎಕ್ಸ್ ಇದೆ. ಕೋನ ಬಿ ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ಬರೋಣ ಅದೇ ರೀತಿ ಇರ್ಲಿ. ಕ್ಲಿಯರ್. ಸಿಂಪಲ್ ಅದ. ಬಟ್ ನಿಮಗೊಂದು ಐಡಿಯಾ ನಿಮ್ಗೆ ಇಲ್ಲಿ ಸಿಗ್ತದೆ. ಈ ರೂಲ್ಸ್ ಫಾಲೋ ಮಾಡಿದ್ರೆ ನಮ್ಗೆ ಯಾವ ಕೋನ್ ಕೊಟ್ಟಿಲ್ಲ, ಬಿ ಕೋನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ರೂಲ್ಸ್ ಏನಾಗ್ತದೆ ಹೇಳ್ರಿ ಫಾಲೋ ಅಷ್ಟೊಂದು ಸಮಂಜಸ ಅಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 115 ಈ ಒಂದು ಕೋನವನ್ನ ನಾವು ಕಂಡುಹಿಡ್ಕೋಬಹುದು. ಯಾಕಂದ್ರೆ ಬಿ ಡಿ ಅನ್ನೋದೊಂದು ಏನ್ ಹೇಳ್ರಿ ಸರಳ ರೇಖೆ ಸ್ನೇಹಿತರೆ. ಬಿ ಡಿ ಅನ್ನೋದೊಂದು ಏನ್ ಹೇಳ್ರಿ ಸರಳ ರೇಖೆ. ಅದ್ರ ಮೇಲೆ ಎ ಸಿ ಅನ್ನೋದೊಂದು ಏನ್ ನಿಂತೈತಿ ಹೇಳ್ರಿ? ಕಿರಣ ನಿಂತೈತಿ. ಕರೆಕ್ಟ್. ಸೊ ಕಿರಣ ನಿಂತಾಗ ಈ ಕೋನ 115 ಆದ್ರೆ ಈ ಕೋನ ಏನಾಗಿರ್ತದೆ ಹೇಳ್ರಿ? ಆ ಎರಡು ಕೋನವನ್ನು ಕೂಡಿಸಿದಾಗ 115 ಮತ್ತೆ ಯಾವ ಕೋನ? ಈ ಎಕ್ಸ್ ಕೋನವನ್ನ ಕೂಡಿಸಿದಾಗ ಎಷ್ಟಾಗ್ತೈತಿ ಹೇಳ್ರಿ? 180 ಆಗ್ತಾ ಇದೆ. ನೆನ್ಪಿಟ್ಕೊರಿ. ಯಾಕಂದ್ರೆ
ಒಂದು ಸರಳ ರೇಖೆ ಮೇಲೆ ಕಿರಣ ನಿಂತಾಗ ಅಲ್ಲಿ ಉಂಟಾಗ್ತಕ್ಕಂಥ ಕೋನಗಳ ಮೊತ್ತ ಏನಾಗಿರ್ತದೆ ಹೇಳ್ರಿ 180 ಡಿಗ್ರಿ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ x ಈಕ್ವಲ್ ಟು 180ರಾಗ 115ನ ಕಳೆದಂದ್ರೆ ಎಷ್ಟು ಬರ್ತದೆ ಹೇಳ್ರಿ 65 ಬರ್ತಾ ಇದೆ. ನೋಡ್ರಿ ಎಷ್ಟು ಬರ್ತದೆ 115 ಕಳಿಬೇಕು ಸ್ನೇಹಿತರೆ. ಅಂದ್ರೆ ಎಷ್ಟು ಬಂತು 180ರಾಗ 180ದಾಗ ಎಷ್ಟು ಕಳಿಬೇಕು 115 ಕಳಿಬೇಕು. ಎಷ್ಟು ಬರ್ತದ 65 ಬರ್ತಾ ಇದೆ. ಹಂಗಾರೆ ಇದ್ರ ಬೆಲೆ ಎಷ್ಟು ಹೇಳ್ರಿ 65 ಸ್ನೇಹಿತರೆ. ಕ್ಲಿಯರಾ? ಸೊ ನೆನ್ಪಿಟ್ಕೋರಿ ನೋಡ್ರಿ 115 ಅದ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ 165 ಆಗ್ತದೆ. ಯಾಕೆ 65 115 ಕೂಡಿಸಿದ್ರೆ ಎಷ್ಟು ಆಗ್ತದೆ ಹೇಳ್ರಿ 180 ಆಗ್ತಾ ಇದೆ ಅನ್ನೋದು ನಮ್ಗೆ ಕನ್ಫರ್ಮ್ ಇದೆ. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಹಂಗಾರೆ ಇದು 65 ಆದ್ರೆ ಸೊ ಇದು ಸಹಿತ ಎಷ್ಟು ಇರ್ತದೆ ಹೇಳ್ರಿ 65 ಇರ್ತದೆ. ಎಷ್ಟು ಇರ್ತದೆ ಹೇಳ್ರಿ 65 ಇರ್ತದೆ. ಹಂಗಾರೆ ಕೋನ ಎ 65 ಸಿಕ್ತು. ನೆಕ್ಸ್ಟ್ ಕೋನ ಸಿ 65 ಸಿಕ್ತು. ಹಂಗಾರೆ ನಮಗ್ ಕೇಳಿದ ಯಾವ್ದಂದ್ರೆ ಎ ಬಿ ಸಿ ಅಳತೆ, ಇದರ ಅಳತೆ ಕೇಳಿದ ಇಲ್ಲಿ ಬಂದದ ನೋಡ್ರಿ. ಕ್ಲಿಯರ್? ಸೊ ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟು ಬಂದಿತ್ತು ನಮ್ಗೆ ಈಗ ಎಕ್ಸ್ ಅಂದ್ರೆ ಎಷ್ಟು ಬಂದದ 65. ಕರೆಕ್ಟಾ? 115 ಇಲ್ಲಿ ಎಷ್ಟದ 65. ನಮಗೆ ಯಾವ ಬೇಕಾಗಿದೆ ಕೋನ ಬಿ ಕೋನ ಬೇಕಾಗಿದೆ. ಕರೆಕ್ಟಾ ಸ್ನೇಹಿತರೆ? 115ರಾಗ ಇವಾಗ ಮತ್ತೇನ್ ಮಾಡ್ಬೇಕು ಹೇಳ್ರಿ 65ನ ನಾವೇನ್ ಮಾಡ್ಬೇಕು ಕಳಿಬೇಕಾಗ್ತದೆ. ಯಾಕಂದ್ರೆ ಈ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್ ಆಗ್ತಾ ಇದೆ. ಸೊ ಕಳೆದಾಗ 0 11 5 ಕಳೆದ್ರೆ ಎಷ್ಟು ಹೇಳ್ರಿ 6 ಕಳೆದ್ರೆ 5 ಬತ್ತು, 1 1 ಕಳೆದ್ರೆ 0. ಸೊ ಸರಿಯಾದ ಉತ್ತರ ಯಾವ್ದಾಗ್ತದೆ ಹೇಳ್ರಿ 50 ಆಗ್ತಾ ಇದೆ. ಯಾವ್ದಾಗ್ತದೆ ಹೇಳ್ರಿ 50 ಇಲ್ಲಿ ಸರಿಯಾದಂತ ಆನ್ಸರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಲ್ಲ? ಸೊ ಕೋನಗಳ ಮೇಲೆ ಪ್ರತಿ ಬಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಶ್ನೆಯಲ್ಲಿ ಏನಾಗ್ತದೆ ಹೇಳ್ರಿ ಇರ್ತದ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಪ್ರಶ್ನೆ ಏನಂದ್ರೆ ಒಂದು ಚಕ್ರೀಯ ಚತುರ್ಭುಜದ ಸ್ನೇಹಿತರೆ ಏನಿದೆ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ವಿರುದ್ಧ ಕೋನಗಳ ಮೊತ್ತ ಅಂತ ಕೇಳಿದಾರೆ. ಚಕ್ರೀಯ ಚತುರ್ಭುಜ ಅಂದ್ರೆ ಏನ್ ಹೇಳ್ರಿ ಒಂದು ವೃತ್ತ ಇರ್ತದ, ಅದ್ರೊಳಗೆ ಏನಿರ್ತದೆ ಹೇಳ್ರಿ ಈ ರೀತಿ ಚತುರ್ಭುಜ ಇರ್ತದೆ. ಕರೆಕ್ಟಾ? ಕ್ಲಿಯರ್ ಆಯ್ತಂದ್ರೆ ಇದ್ರೊಳಗೆ ಏನಿರ್ತದೆ ಹೇಳ್ರಿ ಈ ರೀತಿ ಚತುರ್ಭುಜ ಇರ್ತದ ಅಂತ ಹೇಳ್ತಾನ. ಕರೆಕ್ಟಾ ಸ್ನೇಹಿತರೆ? ಓಕೆ, ಈ ರೀತಿ ಏನಾಗಿರ್ತದೆ ಹೇಳ್ರಿ ಚತುರ್ಭುಜಗಳು ಇರ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ ಈ ರೀತಿ ಏನಾಗಿರ್ತದೆ ಹೇಳ್ರಿ ಚತುರ್ಭುಜ ಇರ್ತಾ ಇದೆ. ಓಕೆ, ಈ ಚತುರ್ಭುಜದ ವಿರುದ್ಧ ಕೋನಗಳು ಏನ್ ಚತುರ್ಭುಜದಲ್ಲ ಸ್ನೇಹಿತರೆ, ಈ ರೀತಿ ಚತುರ್ಭುಜಗಳಲ್ಲ. ಸೊ ಇದರ ಒಂದು ಅಭಿಮುಖ ಕೋನಗಳು, ಈಗ ಉದಾಹರಣೆ ರೌಂಡ್ ಅದ ಅಂತ ತಿಳ್ಕೊರಿ. ಓಕೆನಾ? ಆ ಒಂದು ಚತುರ್ಭುಜದ ಅಭಿಮುಖ ಕೋನಗಳು ಈ ಕೋನ ಆಗಿರ್ಬೋದು ಅಥವಾ ಮತ್ ಬೇರೆ ಕೋನಗಳಾಗಿರ್ಬೋದು. ಕಂಪಲ್ಸರಿ ಏನಾಗಿರ್ತಪ್ಪ ಅಂದ್ರೆ ಅಭಿಮುಖ ಕೋನಗಳ ಮೊತ್ತ ಏನಾಗಿರ್ತದೆ ಹೇಳ್ರಿ 180ಕ್ಕೆ ಸಮನಾಗಿರ್ತದೆ. ಎಷ್ಟು ಕೇಳ್ರಿ 180ಕ್ಕೆ ಏನಾಗಿರ್ತದೆ ಅಂದ್ರೆ ಸಮನಾಗಿರ್ತದೆ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಎಷ್ಟು ಕೇಳ್ರಿ 180 ಡಿಗ್ರಿಗೆ ಏನಾಗಿರ್ತದೆ ಹೇಳ್ರಿ ಸಮನಾಗಿರ್ತದೆ ಅನ್ನೋದನ್ನ ನೋಡ್ತದ. ಸೊ ಇದೇನಪ್ಪ ಅಂದ್ರೆ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಉಂಟಾಗ್ತಕ್ಕಂಥ ಅಭಿಮುಖ ಕೋನಗಳ ಮೊತ್ತ ಎಷ್ಟಿರ್ತದೆ ಹೇಳ್ರಿ 180 ಡಿಗ್ರಿ ಇರ್ತೈತಿ ಅನ್ನೋದು ನೋಡ್ತದ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 106. ಓಕೆ, ಏನ್ ಪ್ರಶ್ನೆ ಇದೆಪ್ಪ ಅಂದ್ರೆ ತ್ರಿಭುಜದ 3 ಹೊರಕೋನ ಸ್ನೇಹಿತರೆ 106ನೇ ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜದ 3 ಹೊರಕೋನಗಳ ಮೊತ್ತ 2 ಲಂಬಕೋನಗಳು, 3 ಲಂಬಕೋನಗಳು, 1 ಲಂಬಕೋನ, 4 ಲಂಬಕೋನಗಳು. ಸೊ ಅದಕ್ಕಿಂತ ಮುಂಚೆ ನಮಗೆ ಏನಾಗಿರ್ಬೇಕಪ್ಪ ಅಂದ್ರೆ ಒಂದು ತ್ರಿಭುಜ ಗೊತ್ತಿರಬೇಕು. ತ್ರಿಭುಜದ 3 ಹೊರಕೋನಗಳ ಬಗ್ಗೆ ಪರಿಚಯ ಇರಬೇಕು. ಈ ರೀತಿ ಹೊರಕೋನ ಬರ್ತಾ ಇದೆ. ಈ ಭಾವನ ವೃದ್ಧಿಸಿದಾಗ ಈ ಒಂದು ಹೊರಕೋನ ಬರ್ತಾ ಇದೆ. ನೆಕ್ಸ್ಟ್ ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಸೊ ನಾವು ಈ ಭಾವನ ವೃದ್ಧಿ ಮಾಡಿದೆವು, ಇವಾಗ ಈ ಭಾವನ ವೃದ್ಧಿ ಮಾಡಿದ್ವು. ನೆಕ್ಸ್ಟ್ ಮತ್ತೆ ಯಾವ್ದು ಮಾಡ್ಬೋದು ಹೇಳ್ರಿ ಅಂದಾಜ ಈ ಭಾವನ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬಿಡ್ರಿ. ಈ ರೀತಿ ಬರ್ತಾ ಇದೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ನೋಡ್ರಿ ಮತ್ತೊಮ್ಮೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಯಾವ ರೀತಿ ಹೇಳ್ಬೇಕಂದ್ರೆ ತ್ರಿಭುಜದ 3 ಹೊರಕೋನಗಳ ಬಗ್ಗೆ ನಮ್ಗೆ ಗೊತ್ತಿರಲೇಬೇಕಾಗ್ತದೆ. ನೋಡ್ರಿ ಇದು ಈ ರೀತಿಯಾಗಿ ಹೋಗ್ತಾ ಇದೆ. ಇಲ್ಲೊಂದು ಕೋನ ಉಂಟಾಯ್ತು, ಈ ಬಾವು ಈ ರೀತಿ ಬರ್ತಾ ಇದೆ, ಇಲ್ಲೊಂದು ಕೋನ ಉಂಟಾಯ್ತು, ನೆಕ್ಸ್ಟ್ ಈ ಇಲ್ಲೊಂದು ಉಂಟಾಯ್ತು. ಕರೆಕ್ಟಾ? ಸೊ ಇದು 1, ಇದು 2, ಇದು 3. ಈ 3 ಬಾಹ್ಯ ಕೋನಗಳ ತ್ರಿಭುಜದ 3 ಬಾಹ್ಯ ಹೊರಕೋನಗಳ ಮೊತ್ತ ಎಷ್ಟಿರ್ತದ ಅಂತ ಕೇಳ್ಯಾರ ಸ್ನೇಹಿತರು. ಎಷ್ಟಿರ್ತದ ಅಂತ ಕೇಳ್ಯಾರು. ಸೊ ಎಷ್ಟಿರ್ತದಪ್ಪ ಅಂದ್ರ 360 ಇರ್ತದೆ ಸ್ನೇಹಿತರು. ಎಷ್ಟಿರ್ತದೆ ಅಂದ್ರೆ 360 ಡಿಗ್ರಿಗೆ ಸಮನಾಗಿರ್ತದೆ. ಎಷ್ಟು ಡಿಗ್ರಿಗೆ 360. 360 ಅಂದ್ರೆ ಇದನ್ನ ಲಂಬಕೋನಗಳಾಗಿ ಡಿವೈಡ್ ಮಾಡೋಣ. ಯಾಕೆ ಎಲ್ಲ ಲಂಬಕೋನಗಳು ಕೊಟ್ಟಿದ್ರೆ ಲಂಬಕೋನ ಡಿವೈಡ್ ಮಾಡೋಣ. 0 0 ಏನಾಯ್ತು ಕ್ಯಾನ್ಸಲ್ ಆಯ್ತು. 9 1 9 ಏನಾಗಿರ್ತದೆ ಹೇಳ್ರಿ ಅಷ್ಟೇ ಹೇಳ್ರದ 94. ನೋಡಿ ಎಷ್ಟು ಲಂಬಕೋನಗಳ್ರಿ 4 ಲಂಬಕೋನಗಳಾಗಿರ್ತಾವ ಸ್ನೇಹಿತರೆ. ಎಷ್ಟು ಲಂಬಕೋನಗಳು 4 ಲಂಬಕೋನಗಳು ಒಳಗೊಂಡಿರ್ತದೆ. 4 ಲಂಬಕೋನ ಅನ್ಬೋದು, ಇಲ್ಲಾಂದ್ರೆ 2 ಸರಳ ಕೋನ ಅನ್ಬೋದು. 2 ಸರಳ ಕೋನ ಅಂದ್ರೆ 180 + 180 ಅಂತ ನಂಗೆ ಸ್ನೇಹಿತರೆ. ಕ್ಲಿಯರ್ ಆಗಿ ನೆನ್ಪಿಡ್ಬೇರಿ. ಓಕೆನಾ? ಸೊ ಈ ರೀತಿ 4 ಲಂಬಕೋನಗಳಿಗೆ ಏನಾಗಿರ್ತಪ್ಪ ಅಂದ್ರೆ ತ್ರಿಭುಜದ 3 ಹೊರಕೋನಗಳ ಮೊತ್ತ ಏನಾಗಿರ್ತದೆ ಅಂದ್ರೆ ಸಮನಾಗಿರ್ತದೆ ಅನ್ನೋದು ನೋಡ್ತಾ ಇದಾವೆ. ಸೊ ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಸೊ ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ
ಕೋನ ಎಷ್ಟಿದೆ ಅಂತ ಕೇಳ್ಯಾರ. ಒಂದು ಸಮಬಾಹು ತ್ರಿಭುಜ ಅಂದ್ರೆ ಗೊತ್ತಿರ್ಬೇಕು, ಮೂರು ಬಾಹುಗಳು ಆಟೋಮೆಟಿಕ್ ಏನಾಗಿರ್ತದೆ ಸಮ ಇರ್ತಾವ. ಕರೆಕ್ಟಾ. ಸೊ ಇನ್ನೊಂದು ಅಂಶ ಪರಿಭ್ರಮಣ ಕ್ರಮ ಅಂತ ಬರ್ತದೆ. ಪರಿಭ್ರಮಣ ಕ್ರಮ ಅಂದ್ರೆ ಈಗ ಉದಾಹರಣೆ, ಈಗ ಯಾವ್ದಾದ್ರು ಒಂದು ಚಿತ್ರ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಈಗ ಉದಾಹರಣೆ ಒಂದು ಯಾವ್ದಪ್ಪ ಅಂದ್ರೆ ನಿಮ್ಗೊಂದು ಕ್ಲಿಯರ್ ಆಗಿ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಉದಾಹರಣೆ ಈ ರೀತಿ ಒಂದು ಆಯತ ಇದೆ ತಿಳ್ಕೊರಿ. ಇದು 1ನೇ ಕ್ರಮ, ಇದು ಎಷ್ಟನೇ ಕ್ರಮ ಹೇಳಿರ್ತಲ್ಲ 1ನೇ ಕ್ರಮ. ಈ ರೀತಿ ಆಯತ ಅದು ಕ್ಲಿಯರ್. ಸೊ ಅದನ್ನ ನಾವು ಈ ರೀತಿ ತಿರ್ಸಿದಾಗ ಸಹಿತ ಸೇಮ್ ಕಾಣ್ತದೆ, ಇಲ್ಲ ಕಾಣಂಗಿಲ್ಲ. ಮತ್ತೆ ಅದನ್ನ ಉಲ್ಟಾ ತಿರ್ಸಿದಾಗ ಮತ್ತೆ ಈ ರೀತಿ ಬರ್ತಾ ಇದೆ. ಕರೆಕ್ಟಾ. ಸೊ ಅವಾಗ 1ನೇದು ಸೇಮ್ ಇದೆ, 2ನೇದು ಸೇಮ್ ಇದೆ. ಮತ್ತೆ 3ನೇ ಸಲ ತಿರುಗಿದಾಗ ಏನಾಗ್ತದೆ ಅಂದ್ರೆ ಈ ರೀತಿ ಬರ್ತಾ ಇದೆ. ಕರೆಕ್ಟಾ. ಇದು 1ನೇದ 2ನೇದ 3ನೇದ 4ನೇದ. ಹಂಗಾರೆ ಇಲ್ಲಿ ಯಾವಾಗ ಎಷ್ಟು ಸೇಮ್ ಕಾಣ್ತು, 2 ರೀತಿ ಸೇಮ್ ಕಾಣ್ತು. ಹಂಗಾರೆ ಇದ್ರ ಪರಿಭ್ರಮಣ ಕ್ರಮ ಎಷ್ಟ್ರಿ 2. ಅಂದ್ರೆ ಆಕೃತಿಯನ್ನ ಯಾವ ರೀತಿ ನಾವು ತಿರುಗಿಸ್ತಾ ಇದಾವಲ್ಲ ಅವಾಗ ಸೇಮ್ ಕಾಣ್ಬೇಕು ಸ್ನೇಹಿತರೆ. ಆ ಸೇಮ್ ಕಾಣೋದು ಏನಪ್ಪ ಅಂದ್ರೆ ಪರಿಭ್ರಮಣ ಕ್ರಮ ಅಂತ ಕರಿತದ. ಕ್ಲಿಯರ್ ಆಗಿ ನೆನ್ಬಿಟ್ಬೇಕು ನೀವು. ಓಕೆನಾ ಸ್ನೇಹಿತರೆ. ಈಗ ಉದಾಹರಣೆ ಮತ್ತೊಂದು ಹೇಳ್ಬೇಕಂದ್ರೆ ಯಾವುದು, ಈ ಟಿ ಅಂತ ತಿಳ್ಕೊರಿ. ಟಿ ಅನ್ನೋದೊಂದು ಶಬ್ದ ಅದ. ಸೊ ಅದನ್ನ ಈ ರೀತಿ ತಿರ್ಸಿದಾಗ ಸೇಮ್ ಕಾಣ್ತು, ಇಲ್ಲ. ನೆಕ್ಸ್ಟ್ ಈ ರೀತಿ ಕಾಣ್ದಾಗ ಇಲ್ಲ. ನೆಕ್ಸ್ಟ್ ಈ ರೀತಿ ಇದ್ದಾಗ ಇಲ್ಲ. ಮತ್ತೆ ಹೆಂಗ್ ಮಾಡ್ಬೇಕು, ಅದೇ ರೀತಿನೇ ಮಾಡ್ಬೇಕು ನಾವು. ಕ್ಲಿಯರ್ ಸ್ನೇಹಿತರೆ. ಅಂದ್ರೆ ಪೂರ್ತಿ ಒಂದು ರೌಂಡ್ ಆದ ಕೂಡಲೇ ನಮ್ಗೆ ಅದೇ ರೀತಿ ಕಾಣ್ತದ ಹೊರತು ಮತ್ತೆ ಯಾವ ರೀತಿ ಕಾಣೋದಿಲ್ಲ. ಕ್ಲಿಯರ್ ಆಯ್ತಲ್ಲ ನಾ ಹೇಳೋದ. ಸೊ ಅರ್ಥ ಮಾಡ್ಕೊಂಡಿರತ್ತ ಭಾವಿಸಿದ್ದೇನೆ. ಪರಿಭ್ರಮಣ ಕ್ರಮ ಅಂದ್ರೆ ಹೇಳ್ರಿ, ಒಂದು ಆಕೃತಿಯನ್ನ ಯಾವ ರೀತಿ ತಿರ್ಸ್ತಾವಲ್ಲ ಸೊ ಅದೇ ರೀತಿ ಕಾಣ್ತಾ ಇದೆ, ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಂಗಿಲ್ಲ. ಅದೇ ರೀತಿ ಸಮಬಾಹು ತ್ರಿಭುಜನ ಸೊ ಇದನ್ನ ನಾವು ಎಷ್ಟು ರೀತಿ ತಿರ್ಸ್ಬೋದಪ್ಪ ಅಂದ್ರೆ 3 ರೀತಿ. ಈ ಉದಾಹರಣೆ ತ್ರಿಭುಜದ. ಸೊ ಇದನ್ನ ನಾವೇನ್ ಮಾಡೋದು, ಇದು ಇಲ್ಲಿ ಬರ್ತದೆ, ನೆಕ್ಸ್ಟ್ ಇದು ಇಲ್ಲಿ ಬರ್ತದೆ, ಇದು ಇಲ್ಲಿ ಹೋಗ್ತದೆ. ಅಂದ್ರೆ ಏನ, ಸೊ ಈ ರೀತಿ ಬರ್ತದೆ ಸಮ. ಸೊ ಅವಾಗ ಏನಾದ್ರು ಚೇಂಜ್ ಆಯ್ತಾ, ಇಲ್ಲ. ಸೊ ಈ ರೀತಿ ಮಾಡಿದಾಗ ಏನೂ ಚೇಂಜ್ ಇಲ್ಲ, ಮತ್ತೆ ಸೇಮ್ ಕಾಣ್ತಾ ಇದೆ. ಅಂದ್ರೆ ಪರಿಭ್ರಮಣ ಕ್ರಮ ಎಷ್ಟಪ್ಪ ಅಂತಂದ್ರೆ 3 ಸ್ನೇಹಿತರೆ. ಹಾಗಾಗಿ 3 ನೆನ್ಪಿಡ್ಬೇಕು. ಸೊ ಒಟ್ಟು ಪರಿಭ್ರಮಣ ಅಂದ್ರೆ 360 / 3 ಪರಿಭ್ರಮಣ ಕ್ರಮ ನಮ್ಗೆ ಗೊತ್ತಿರಬೇಕು. ಸೊ 3ನೇ ಭಾಗ ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ 120. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 120 ಡಿಗ್ರಿ. ಕ್ಲಿಯರ್ ಆಯ್ತಲ್ಲ. ಸೊ ಪರಿಭ್ರಮಣ ಕ್ರಮದ ಬಗ್ಗೆ ನಮಗೆ ಏನಾಗಿರ್ಬೇಕು, ಪರಿಚಯ ಇರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 108ನೇ ಪ್ರಶ್ನೆಯನ್ನ ನೋಡೋಣ. ಸೊ ನೋಡ್ರಿ, ಪ್ರಶ್ನೆ 28 ಸೆಂಟಿಮೀಟರ್ ಏನಿದೆ ಒಂದು ತ್ರಿಜ್ಯದ ಒಂದು ಚಕ್ರ 352 ಮೀಟರ್ ದೂರವನ್ನು ಏನ್ ಮಾಡೈತಿ ಕ್ರಮಿಸೈತಿ. ಸೊ ಕ್ರಮಿಸಬೇಕಾಗಿದೆ. ಸೊ ಸುತ್ತುಳ ಸಂಖ್ಯೆನ ಕಂಡುಹಿಡಿ ಅಂದ್ರು. ಪೈನ ಬೆಲೆ ಕೊಟ್ಟಿದ್ರು 22/7. ಸಿಂಪಲ್ ಅದ. ಎಷ್ಟು ಸುತ್ತ ಹಾಕ್ಬೋದು, 2, 200, 250, 100 ಅಂತ ಕೇಳ. ಓಕೆನಾ. ಸೊ ಇಲ್ಲಿ 28 ಸೆಂಟಿಮೀಟರ್ ಅಂದ್ಕೊಳ್ಳೆ ಈ ಮೀಟರ್ನು ಸಹಿತ ನಾವೇನ್ ಮಾಡೋಣ ಸೆಂಟಿಮೀಟರ್ ಬರೋಣ. ಹಂಗಾರೆ 352 ಮೀಟರ್ ಸೆಂಟಿಮೀಟರ್ ಬರೋದ್ರೆ ಎಷ್ಟು ಆದೈತ್ರಿ ದೂರ, ಇಷ್ಟು ದೂರ ಆಗ್ತದ. 3,35,200 35,200 ಏನಾಗ್ತದೆ ಹೇಳ್ರಿ ಸೆಂಟಿಮೀಟರ್ ದೂರ ಹೋಗ್ಬೇಕಾಗಿದೆ. ಸೊ ತ್ರಿಜ್ಯ ಎಷ್ಟದ ಹೇಳ್ರಿ, ತ್ರಿಜ್ಯ r = ಎಷ್ಟು ಕೊಟ್ಟಿದ್ರು 28 ಸೆಂಟಿಮೀಟರ್ ಅದ. ಕರೆಕ್ಟಾ. ಹಾಗಾದ್ರೆ ಆ ಒಂದು ವೃತ್ತ ಒಂದು ರೌಂಡ್ ಹೊಡಿಬೇಕಾದ್ರೆ ಎಷ್ಟು, ಒಂದು ರೌಂಡ್ ಇಲ್ಲಿಂದ ಹೋಯ್ತಂದ್ರೆ ಎಷ್ಟು ದೂರ ಕ್ರಮಿಸ್ತಿದೆ. ಇದರ ಅರ್ಥ ಸುತ್ತಳತೆ, ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಬೇಕಾಗ್ತದೆ ಸ್ನೇಹಿತರೆ. ವೃತ್ತದ ಸುತ್ತಳತೆ ಸೂತ್ರ ನಮ್ಗೆ ಗೊತ್ತಿರಬೇಕು. ಏನಂದ್ರೆ 2πr. 2πr ಅನ್ನೋದು ಏನಿದೆ ಸೂತ್ರದ ವೃತ್ತದ ಸುತ್ತಳತೆ 2πr. 2 × π ಅಂದ್ರೆ ಎಷ್ಟಿದೆ 22 7 r ಅಂದ್ರೆ ಎಷ್ಟು ಕೊಟ್ಟಿದ್ರು 28 7 ಒಂದೇ 7 4. ಕರೆಕ್ಟ್. ನೆಕ್ಸ್ಟ್ ನಮ್ದು ಏನ್ ಬರ್ತಾ ವೃತ್ತದ ಸುತ್ತಳತೆ 2 × 22 × 4. ಸೊ ಹಂಗಾರೆ ಉತ್ತರ ಏನು ಬರ್ತಾರೆ 4 2 8 × 22. ಇದೇನು ಬಹಳ ಗುಣಾಕಾರ ಮಾಡೋದು ಬೇಡ. ನಮಗೇನ್ ಬೇಕಾಗಿದೆ ಈಗ ಒಟ್ಟು ಸುತ್ತುಗಳ ಸಂಖ್ಯೆ ಬೇಕಾಗಿದೆ. ಸುತ್ತುಗಳ ಸಂಖ್ಯೆ ಅಂದ್ರೆ ಒಂದ್ ರೌಂಡ್ ಸುತ್ತ ಹಾಕಾಕ ಇಷ್ಟು ದೂರ ತಗೋತಾವ, ಒಂದ್ ರೌಂಡ್ ಹಾಕಾಕ ಇಷ್ಟು ದೂರ ತಗೋತು. ಹಂಗಾರ ಈ 352 ಮೀಟರ್ ಅಥವಾ 35,200 ಮೀಟರ್ ತಗೋಕ ಎಷ್ಟು ತಗೋತು ಅಂದ್ರೆ ಏನ್ರಿ 35,200 ಡಿವೈಡ್ ಬೈ ಏನ್ರಿ 8 × 22. ನಮಗ ಕ್ಯಾನ್ಸಲ್ ಮಾಡೋ ಸಂಬಂಧ ನಾನು ಗುಣಾಕಾರ ಮಾಡಿಲ್ಲ. ಓಕೆ. ಈಗ 8 ಮಗಿಲೆ ಕಾಣ್ತಾವ. ಯಾಕೆ ಕೊನೆಗೆ 2 0 ಅಂದ್ಕೊಳ್ಳಿ 8ರಿಂದ ಹೋಗ್ತದೆ. 8 4 32 ಎಷ್ಟು ಉಳಿತ್ರಿ 3 32 ಐತಿ. 8 4 32 0 0 22 ಒಂದ್ರೆ 22 2 0 0. ಹಂಗಾರೆ ಆನ್ಸರ್ ಎಷ್ಟು ಗೊತ್ತಿದ್ರೆ 200 ಸುತ್ತುಗಳನ್ನ ಹಾಕ್ತಾ ಇದೆ. ಎಷ್ಟು ಸುತ್ತುಗಳು 200 ಸುತ್ತುಗಳನ್ನ ಹಾಕ್ತಾ ಇದೆ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ. ಸೊ ಈ ರೀತಿಯಾಗಿ ಏನದಪ್ಪ ಆ ತರ ಆರಾಮಾಗಿ ವೃತ್ತದ ಮೇಲೆ ವೆರಿ ಇಂಪಾರ್ಟೆಂಟ್ ರೀ. ವೃತ್ತದ ಮೇಲೆ ಪ್ರತಿ ಬಾರಿ ಎಕ್ಸಾಮ್ ಏನಂತಂದ್ರೆ 1 ಅಂಕ ಏನಂತಂದ್ರೆ ಬಂದೇ ಬರ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಮ್ಗೆ ಏನಾಗಿರ್ಬೇಕು ಲಕ್ಷ್ಯ ಇರಲೇಬೇಕು, ಗಮನ ಕೊಡ್ಲೇಬೇಕಾಗ್ತದೆ. ಓಕೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ 109 ಸ್ನೇಹಿತರೆ 109ನೇ ಪ್ರಶ್ನೆ. ಸೊ ನೋಡೋಣ ಯಾವ ರೀತಿ ಬಿಡಿಸ್ಬೇಕು. ಛಾಯಾಚಿತ್ರದಲ್ಲಿ ಎಸಿ ಮತ್ತು ಬಿಡಿಗಳು ಪರಸ್ಪರ, ಎಸಿ ಮತ್ತು ಇದು ಬಿಡಿ ಇದು ಎಸಿ ಪರಸ್ಪರ ಏನಿದೆ ಲಂಬವಾಗಿವೆ. ಸೊ ಛಾಯಾಕೃತ ಭಾಗದ ವಿಸ್ತೀರ್ಣ ಅಂದ್ರೆ ಇದರದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ 308 ಸೆಂಟಿಮೀಟರ್ ಸ್ಕ್ವೇರ್ ಇದಾರೆ. ಹಂಗಾರೆ ಎಸಿಯ ಉದ್ದವನ್ನ ಏನ್ ಮಾಡೋದು
ಕಂಡುಹಿಡಿಯಿರಿ ಅಂತಂದ್ರು. ಯಾವ್ದ್ರ ಉದ್ದ? ಎಸಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತಂದ್ರೆ ಕ್ಲಿಯರ್ ಸ್ನೇಹಿತರೆ. ಹಂಗಾರೆ ಎಸಿಯ ಉದ್ದವನ್ನ ಕಂಡುಹಿಡಿಬೇಕು. ಎಸಿ ಒಂದ್ ಟೈಪ್ ಆಫ್ ಏನಪ್ಪಾ ಅಂದ್ರೆ ವೃತ್ತದಲ್ಲಿ ಏನಾಗಿರ್ತದೆ, ವ್ಯಾಸ ಆಗಿರ್ತದೆ. ಅದನ್ನ ವೃತ್ತದಲ್ಲಿ ಏನಾಗಿದೆ ಅಂದ್ರೆ ವ್ಯಾಸ ಆಗಿದೆ ಅಂತ ಕರೀತಾವ. ಕರೆಕ್ಟ್ ಸ್ನೇಹಿತರೆ. ಹಾಗಾದ್ರೆ ಅದ್ರದ ಒಂದು ಏನು ಕಂಡುಹಿಡಿ ಅಂದ್ರಪ್ಪ ಅಂದ್ರೆ ನಮ್ಗೆ ಉದ್ದವನ್ನ ಕಂಡುಹಿಡಿಯಿರಿ ಅಂತಂದರು. ಸೊ ಕ್ಲಿಯರ್ ಆಗಿ ನೆನಪು. ಚಿತ್ರದಲ್ಲಿ ಏನಿದೆ ಅಂದ್ರೆ ಎಸಿ ಮತ್ತು ಬಿಡಿಗಳು ಪರಸ್ಪರ ಏನಿದೆ ಅಂದ್ರೆ ಲಂಬವಾಗಿವೆ. ಪರಸ್ಪರ ಏನಿದೆ ಅಂದ್ರೆ ಲಂಬವಾದಂತ ಕೆಲವೊಂದು ಅಂಶಗಳು. ಓಕೆ, ಟೋಟಲ್ ಛಾಯಾಕೃತ ಭಾಗದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 308 ಇದೆ ಸ್ನೇಹಿತರೆ. 308 ಇದೆ. ಹಾಗಾದ್ರೆ ಅದ್ರ ಎಸಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತಂದ್ರು. ಯಾವ್ದ್ರ ಉದ್ದ? ಎಸಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತಂದ್ರು. ಎಸಿ ಉದ್ದ ಡೈರೆಕ್ಟ್ ಆಗಿ ನಮ್ಗೆ ಏನ್ ಮಾಡಕ್ ಬರಲ್ಲ ಹೇಳ್ರಿ, ಕಂಡುಹಿಡ್ಲಿಕ್ಕೆ ಬರಲ್ಲ. ಬಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಹೇಳ್ರಿ, ವೃತ್ತದ ಭಾಗದ ವಿಸ್ತೀರ್ಣ 308 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 308 ಇದು ನೋಡ್ರಿ ಸಮಭಾಗಗಳು 1, ಇದು 2, ಇದು 3, ಇದು 4 ಅಂದ್ರೆ ಒಂದು ವೃತ್ತದಲ್ಲಿ 4 ಸಮಭಾಗಗಳು. ಅದರ 2 ಸಮಭಾಗಗಳ ಒಂದು ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ, 308 ಇದೆ. ಸೊ ಸಿಂಪಲ್ ನೋಡ್ರಿ, ಅರ್ಧ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಏನ್ ಹೇಳ್ರಿ, ಪೈ r² ಡಿವೈಡ್ ಬೈ 2. ಕ್ಲಿಯರ್? ಓಕೆ, ಅರ್ಧ ವೃತ್ತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ರು? 308. ಪೈ ಅಂದ್ರೆ ಎಷ್ಟದ? 22/7 ಇಂಟು r² ಇದೆ ಡಿವೈಡ್ ಬೈ ನೋಡ್ರಿ 2. ಕರೆಕ್ಟ್ ಇದೆ. 2 ಒಂದೇ 2 ಒಂದೇ. ಕ್ಲಿಯರ್? ಓಕೆ, 11 ಈ ಕಡೆ ಬಂದ್ರೆ ಏನಾಗ್ತದೆ? ಡಿವೈಡ್ ಆಗ್ತಾ ಇದೆ. ಇಂಟು ಏನಾಗ್ತದೆ? 7 ಆಗ್ತಾ ಇದೆ ಡಿವೈಡ್ ಬೈ 11 ಈಕ್ವಲ್ ಟು r². 11 ಒಂದಲೇ 11 ಎರಡಲೇ ಎಷ್ಟು ಹೇಳ್ರಿ? 22. 11 ಎಂಟ್ಲೆ. ಸೊ ಉತ್ತರ ಏನು ಬರ್ತಪ್ಪ ಅಂದ್ರೆ 28 ಇಂಟು 7 ಈಕ್ವಲ್ ಟು ಏನು ಹೇಳ್ರಿ? r². 7 ಎಂಟ್ಲೆ ಎಷ್ಟು ಹೇಳ್ರಿ? 56. 5 ಕೈಲ 7 ಎರಡ್ಲೆ 14 1 5 ಎಷ್ಟು ಬಂತು? 196 ಈಕ್ವಲ್ ಟು r². ಕರೆಕ್ಟ್? ಸೊ r² ಈ ಕಡೆ ಬಂದ್ರೆ ಏನಾಗ್ತದೆ ಹೇಳ್ರಿ? ರೂಟ್ ಆಗ್ತಾ ಇದೆ. 196 ಈಕ್ವಲ್ ಟು ಏನು ಹೇಳ್ರಿ? r ಆಗ್ತಾ ಇದೆ. ಸೊ r ಬೆಲೆ ಎಷ್ಟಪ್ಪ ಅಂದ್ರೆ 14. r ಬೆಲೆ ಎಷ್ಟು ಹೇಳ್ರಿ? 14. ಸೊ r ಬೆಲೆ ಅಂದ್ರೆ ರೇಡಿಯಸ್ ಸಿಕ್ತು. ನಮಗೇನು ಕೇಳಿದ್ರು? ಎಸಿ ಕೇಳಿದ್ರೆ. ಎಸಿಯ ಉದ್ದ, ಎಸಿ ಯಾವತ್ತು ಏನಿರ್ತದೆ? 6 ಡಬಲ್ ಇರ್ತದೆ. ಹಾಗಾದ್ರೆ ಡಿ ಈಕ್ವಲ್ ಟು ಎಷ್ಟು ಆಗ್ತದೆ ಹೇಳ್ರಿ? 28. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ 28 ಸ್ನೇಹಿತರೆ. ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ. ಅರ್ಧ ವೃತ್ತ ಹಾಕುವುದು ಅಥವಾ ವೃತ್ತ ಮಾಡಿ ಅದನ್ನ ಅರ್ಧ ಮಾಡಿದ್ರು ಸಹಿತ ಕ್ಲಿಯರ್ ಆದಂತ ಆನ್ಸರ್ ಬರ್ತಾ ಇದೆ. ಕ್ಲಿಯರ್ ಆಯ್ತಲ್ರಿ? ಓಕೆ, ವೃತ್ತಗಳ ಮೇಲೆ ಸಹಿತ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ ಪ್ರತಿ ಬಾರಿ ಏನಪ್ಪ ಅಂದ್ರೆ ಬಂದೇ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಇನ್ನ ಕೊನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ. 110. ಇದು ಪ್ರಮುಖವಾಗಿ ಪರೀಕ್ಷೆಗೆ ಸಂಬಂಧಿಸಿದಂತೆ. ಸೊ ಇದು ಸಂಖ್ಯಾಶಾಸ್ತ್ರದ ಮೇಲೆ ಬಂದಂತ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸಂಖ್ಯಾಶಾಸ್ತ್ರದಲ್ಲಿ n = 10 ಸರಾಸರಿ ಕೊಟ್ಟಿದ್ರು ಸಿಗ್ಮಾ ಎಕ್ಸ್. ಸಿಂಪಲ್ ಅದ ಸ್ನೇಹಿತರೆ. ನಾವು ಸರಾಸರಿ ಕಂಡುಹಿಡಿಬೇಕಾದ್ರೆ ಸೂತ್ರ x ಬಾರ್ = ಏನು ಹೇಳ್ರಿ? ಸಿಗ್ಮಾ fx ಡಿವೈಡ್ ಬೈ ಹೇಳ್ರಿ n. ಸಿಗ್ಮಾ fx ಡಿವೈಡ್ ಬೈ ಹೇಳ್ರಿ n ಅದರಿ. ಸಿಂಪಲ್ ಸಿಗ್ಮಾ fx ಅಂದ್ರೆ ಎಷ್ಟು ಕೊಟ್ಟಿದ್ರು? ಕೊಟ್ಟಿಲ್ಲ. ಸೊ ಅದನ್ನ ನಮಗೆ ಏನ್ ಮಾಡಂತಾರು? ಕಂಡುಹಿಡಿಯಿರಿ ಅಂತ ಹೇಳ. ಕ್ಲಿಯರ್? ಸೊ ಹಾಗಾದ್ರೆ x ಬಾರ್ ಸರಾಸರಿ ಕೊಟ್ಟಿದ್ದಾರೆ ಎಷ್ಟು ಹೇಳ್ರಿ? 12 ಈಕ್ವಲ್ ಟು ಸಿಗ್ಮಾ fx. n ಅಂದ್ರೆ ಎಷ್ಟು ಅಂದ್ರೆ 10. ಈ 10 ಈ ಕಡೆ ಬಂದ್ರೆ ಏನಾಗ್ತದೆ? ಇಂಟು 12 ಇಂಟು 10. ಸೊ ಈಕ್ವಲ್ ಟು ಏನ್ ಹೇಳ್ರಿ? ಸಿಗ್ಮಾ fx. ಸೊ ಉತ್ತರ ಎಷ್ಟು ಗೊತ್ತಂದ್ರೆ 120. ಸೊ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ 120 ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸೊ ಇಷ್ಟೇನಪ್ಪ ಅಂದ್ರೆ 91 ರಿಂದ 110ರವರೆಗೆ ಗಣಿತದ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಮುಖ ಒಂದು ವಿಷಯಗಳ ಬಗ್ಗೆ ನಾವು ಏನೇನ್ ಮಾಡಿದ್ವಿ? ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಮುಂದಿನ ಭಾಗದಲ್ಲಿ ನಾವು ಮೆಥಡಾಲಜಿ ಆಗಿರ್ಬೋದು, ಜೊತೆಗೆ 2015, 17 ಮತ್ತು 19 ಎಲ್ಲ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ ಸ್ನೇಹಿತರೆ. ಸೊ ಇದೇ ರೀತಿ ತಾವೆಲ್ಲ ಸ್ಟಡಿ ಮಾಡ್ತಾ ಇರಿ. ತಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ ಸ್ನೇಹಿತರೆ.